ಹರೇ ಕೃಷ್ಣ. ಸೊ ಇವತ್ತಿನ ಪ್ರವಚನಕ್ಕೆ ಹಿಸ್ಕಿರಿಸ್ ಲೋಕಬಂಧು ಜಗನ್ನಾಥದಾಸರನ್ನು ನಾವು ಸ್ವಾಗತ ಮಾಡೋಣ. ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಅವ್ರನ್ನ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. हरे कृष्ण. जय जय श्री चैतन्य जय नित्यानंद, 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 जय द्वैता चंद्र जय गौर भक्तवृंद, जय द्वैता चंद्र जय गौर भक्तवृंद, जय द्वैता चंद्र जय गौर भक्तवृंद, जय जय श्री चैतन्य जय नित्यानंद, जय द्वैता चंद्र जय गौर भक्तवृंद, जय जय श्री चैतन्य जय नित्यानंद, जय जय श्री चैतन्य जय नित्यानंद, जय द्वैता चंद्र जय गौर भक्तवृंद, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे हरे कृष्ण 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 हरे हरे, हरे राम 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 हरे हरे, हरे हरे कृष्ण 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 हरे हरे, हरे राम 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 हरे हरे, हरे हरे कृष्ण 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 हरे हरे, हरे राम 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 हरे हरे, हरे हरे कृष्ण 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 हरे हरे, हरे राम 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 हरे हरे, हरे कृष्ण जय राधा माधव राधा माधव राधे, जय राधा माधव जय राधा माधव, राधा माधव जय
जयो जगन्नाथा बलदेवा जयो सुभद्रमती जयो जयो लक्ष्मी नारसिंह जयो लक्ष्मी नारसिंह लक्ष्मी नारसिंह जयो अनंत देव जयो गौरांगिता जयो गौरांगिता गौरांगिता जयो गौरांगिता जयो पंचातत्वा जयो पंचातत्वा पंचातत्वा जयो पंचातत्वा जयो नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः नमो ॐ विष्णुपादाय कृष्णपृष्ठाय भूतले श्रीमते भक्तिवेदान्त स्वामी नामिने नमस्ते सरस्वती देवी गौरवाणी प्रचारिणे निर्विशेषा शून्यवादी पाश्चात्यदेशधारिणे वाञ्छाकल्पातरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಈ ಒಂದು ಭಾನುವಾರದ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಬರುವ 14ನೇ ತಾರೀಕು ಗೌರ ಪೂರ್ಣಿಮಾ. ಗೌರ ಪೂರ್ಣಿಮಾದ ಪ್ರಯುಕ್ತ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವದ ದಿನ. ಅದರ ಪ್ರಯುಕ್ತ ಈ ದಿನ ಗೌರಕಥ, ಚೈತನ್ಯ ಮಹಾಪ್ರಭುಗಳಿಗೆ ಸಂಬಂಧಪಟ್ಟಂತೆ ನಾವು ಗೌರ ಕಥೆಯನ್ನು ಇವತ್ತು ಚರ್ಚೆಯನ್ನು ಮಾಡೋಣ. ಶ್ರೀ ಶ್ರೀ ಚೈತನ್ಯ ಮಹಾಪ್ರಭು ಕಿ, ಶ್ರೀಲ ಪ್ರಭುಪಾದ ಕಿ. ಇವತ್ತಿನ ವಿಷಯದಲ್ಲಿ ಚೈತನ್ಯ ಮಹಾಪ್ರಭು ಯಾರು, ಅವರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ, ಬಯೋಗ್ರಫಿ ನಮಗೆ ಎಲ್ಲಿಂದ ಸಿಗುತ್ತೆ, ಅವರ ಲೀಲೆಗಳು ನಾವು ಎಲ್ಲಿಂದ ಅರ್ಥ ಮಾಡ್ಕೋಬೋದು ಅಥಾರಿಟೇಟಿವ್ ಆಗಿ. ಜೊತೆಯಲ್ಲಿ ಚೈತನ್ಯ ಚರಿತಾಮೃತವನ್ನು ಓದುವುದರ, ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಕೇಳುವುದರ ಉಪಯೋಗ ಏನು. ಮುಖ್ಯವಾಗಿ ಇವತ್ತಿನ ಸಂಚಿಕೆಯಲ್ಲಿ ಚೈತನ್ಯ ಮಹಾಪ್ರಭುಗಳ ಬಾಲಲೀಲೆಗಳು ಮತ್ತು ಅದರಿಂದ ನಮಗೆ ನೀಡುವಂತಹ ಸಂದೇಶ ಏನು ಅಥವಾ ನಾವು ಕಲಿಯುವಂತಹ ಪಾಠ ಏನು, ಇವಿಷ್ಟು ವಿಚಾರವಾಗಿ ನಾವು ಸಂಕ್ಷಿಪ್ತವಾಗಿ ತಿಳುವಳಿಕೆಯನ್ನು ಪಡಿತೀವಿ. ಜೊತೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ತುಂಬ ಬಾಲಲೀಲೆಗಳನ್ನು ನಾವು ಈಗಾಗಲೇ ಕೇಳಿದ್ದೀವಿ. ಆದರೂ ಕೂಡ ಭಗವಂತನ ವಿಚಾರಗಳನ್ನು ಪುನಃ ಪುನಃ ಕೇಳಿದಷ್ಟು ಏನಾಗುತ್ತೆ ಅಂದರೆ ಅದು ಆನಂದ ಅಂಬುದಿ ವರ್ಧನೆ. ಉದಾಹರಣೆಗೆ ನಾವು ಯಾರು ಕೂಡ ಏನಪ್ಪ ಡೈಲಿ ಅನ್ನ ಊಟ ಮಾಡ್ತಾಯಿದ್ದೀನಿ, ಡೈಲಿ ಒಂದೊಂದು ಜಾಮೂನು ಕೊಟ್ಟರೆ ನಮಗೇನು ಬೇಜಾರಾಗಲ್ಲ.
ಡೈಲಿ ಒಂದೊಂದು ಜಾಮೂನು ಕೊಟ್ಟರೆ ಯಾರಿಗಾದ್ರು ಬೇಜಾರುತ್ತೆ, ಏನು ಡೈಲಿ ಒಂದೊಂದು ಜಾಮೂನು ಕೊಡ್ತಾ ಇದ್ದೀರಾ ಅಂತ. ಯಾವ ಪ್ರಕಾರವಾಗಿ ಡೈಲಿ ಊಟ ಮಾಡಿದ್ರೆ ಬೇಜಾರಾಗೋದಿಲ್ವೋ, ಭಗವಂತನ ವಿಚಾರ ಡೈಲಿ ಅಲ್ಲ, ನಿತ್ಯವಲ್ಲ, ಪ್ರತಿ ಕ್ಷಣ ಗೋಪಿಯರು ಅದನ್ನು ಆನಂದವನ್ನು ಅನುಭವಿಸ್ತಾ ಇದ್ರು. ಆ ನಿಟ್ಟಿನಲ್ಲಿ ಕೇಳಿರುವಂತಹ ಲೀಲೆಗಳೇ ಆಗಿದ್ದರೂ ಕೂಡ ಒಂದು ಹೊಸದಾದಂತಹ ಸಂದೇಶ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗುವಂತಹ ಪಾಠವನ್ನು ಇವತ್ತು ನಾವು ಅರ್ಥವನ್ನು ಮಾಡಿಕೊಳ್ಳೋಣ. ವಿಶೇಷವಾಗಿ ಪ್ರವಚನದಲ್ಲಿ ಪ್ರತಿಯೊಂದು ಲೀಲೆಗೂ ಕೂಡ ಒಂದೊಂದು ಪಾಠವನ್ನು, ಅಂದರೆ ಕಲಿಯುವಂಥ ಅಟ್ಟೇಕವೇ ಅಂತಾರಲ್ಲ, ಅದನ್ನು ನಾನು ಹೇಳ್ತೀನಿ. ನೀವೆಲ್ಲ ಅದನ್ನು ನೆನಪಿಟ್ಕೋಬೇಕು. ಕೊನೆಯಲ್ಲಿ 5 ನಿಮಿಷಗಳ ಕಾಲ ಅದಕ್ಕೆ ಅಂತ ಒಂದು ಸ್ಪೆಷಲ್ ಸೆಷನ್ ಇರುತ್ತೆ. ನಾನು ಕ್ವಶನ್ಸ್ ಕೇಳ್ತೀನಿ, ಯಾರು ಆನ್ಸರ್ ಮಾಡ್ತೀರೋ ಅವ್ರಿಗೆ ಇವತ್ತು ಒಂದು ಗಿಫ್ಟ್ ಕೂಡ ಇರುತ್ತೆ. ಓಕೆನಾ? ಚೈತನ್ಯ ಮಹಾಪ್ರಭುಗಳಿಗೆ ಸಂಬಂಧಪಟ್ಟಂತೆ ಒಂದು ಗಿಫ್ಟ್ ಕೂಡ ಇರುತ್ತೆ. ಸೊ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಬಂದಂತಹ ನಿಮಗೆ ಚಿಕ್ಕದಾದಂತಹ ಪ್ರಶ್ನೆ, ಚೈತನ್ಯ ಮಹಾಪ್ರಭು ಯಾರು? ಚೈತನ್ಯ ಮಹಾಪ್ರಭು ಯಾರು? ಚೈತನ್ಯ ಮಹಾಪ್ರಭು ರಾಧಾ ಕೃಷ್ಣರ ಸಮ್ಮಿಲನ. ಆಮೇಲೆ ಸರಿ ಇದೆ. ಆಮೇಲೆ ಮಹಾಪ್ರಭು ಬಗ್ಗೆ ಇನ್ನೇನೇನು ಗೊತ್ತು? ಯುಗ ಧರ್ಮವನ್ನು ಕಲಿಯುಗದಲ್ಲಿ ಪ್ರಚಾರ ಮಾಡೋಕ್ಕೆ ಬಂದಂತಹ ಅವರು ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುವನ್ನು ಖುದ್ದಾಗಿ ಕೃಷ್ಣ ಯುಗ ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೆ ಬಂದವರು. ಬಹುಶಃ ಭಗವಂತನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಆ ಒಂದು ಶ್ಲೋಕದಲ್ಲಿ ನಾವು ನೋಡ್ತೀವಲ್ಲ, ಭಗವಂತ ಯಾಕೆ ಬರ್ತಾರೆ ಅಂದರೆ ಪ್ರತಿ ಯುಗದಲ್ಲೂ ಕೂಡ ಆಯಾ ಒಂದು ಧರ್ಮವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಭಗವಂತ ಬರ್ತಾರೆ. ಥ್ಯಾಂಕ್ ಯು ಪ್ರಭು, ಒಳ್ಳೆ ವಿಚಾರ ಹೇಳಿ. ಎಸ್, ಆಮೇಲೆ ಇನ್ನೇನು ಗೊತ್ತು ಮಹಾಪ್ರಭು ಬಗ್ಗೆ? ಏನಾದರೂ ಹೇಳ್ಬೋದು. ಎಸ್, ರಾಧಾರಾಣಿಯ ಭಾವದಲ್ಲಿ ಬಂದವರು. ಗುಡ್. ಇನ್ನೊಂದು ವಿಚಾರ ಹೇಳಿದ್ರು. ಎಸ್, ಚೈತನ್ಯ ಮಹಾಪ್ರಭುದು ಬಣ್ಣ ಗೌರವರ್ಣ, ಅಂದರೆ ಸುವರ್ಣ, ಅಂದರೆ ಬಂಗಾರದ ಬಣ್ಣ ಅವರು. ಸೊ ಇಷ್ಟು ವಿಚಾರ. ಇನ್ನು ನಾವು ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳುವಳಿಕೆಯನ್ನು ಪಡೆಯೋಣ. ಆಮೇಲೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಅಧಿಕೃತವಾಗಿ ಇಡೀ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಅಧಿಕೃತ ಮೂಲ ಗ್ರಂಥ ಯಾವುದು ಅಂದರೆ ಯಾವುದನ್ನು ಹೇಳ್ಬೋದು? ಚೈತನ್ಯ ಚರಿತಾಮೃತ. ಸರಿನಾ? ಚೈತನ್ಯ ಚರಿತಾಮೃತವನ್ನು ಬರೆದವರು ಯಾರು? ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ. ಇಷ್ಟು ಒಂದು ಸರಳವಾದಂತಹ ಬೇಸಿಕ್ ಇನ್ಫಾರ್ಮೇಷನು. ಆದರೆ ಇವಾಗ ನಾವು ನೆಕ್ಸ್ಟ್ ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಪಡೆಯೋಣ. ಎಲ್ಲರೂ ಕೂಡ ಈ ಒಂದು ಶ್ಲೋಕವನ್ನು ಹೇಳ್ತೀನಿ, ಎಲ್ಲರೂ ಹೇಳಿ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯಾ ವಿಶೇಷತಃ ಮಾಯಾಪೂರೇ ನವದ್ವೀಪೇ ಭವಿಷ್ಯಾಮಿ ಸಚೀಸುತಃ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೋ ವಿಶೇಷತಃ ಮಾಯಾಪೂರೇ ನವದ್ವೀಪೇ ಭವಿಷ್ಯಾಮಿ ಸಚೀಸುತಃ. ಒಬ್ಬರು ಪ್ರಭು, ಒಬ್ಬರು ಮಾತಾಜಿ. ಅಹಂ ಪೂರ್ಣೋ ಭವಿಷ್ಯಾಮಿ ವಿಶೇಷತಃ ಮಾಯಾಪೂರೇ ನವದ್ವೀಪೇ ಭವಿಷ್ಯಾಮಿ ಸಚೀಸುತಃ. ಅಹಂ ಪೂರ್ಣೋ ಭವಿಷ್ಯಾಮಿ ಯುಗ ಸಂಧ್ಯೋ ವಿಶೇಷತಃ ಮಾಯಾಪೂರೇ ನವದ್ವೀಪೇ ಭವಿಷ್ಯಾಮಿ ಸಚೀಸುತಃ.
ಕನ್ನಡದಲ್ಲಿ ಜೋರಾಗಿ. ನಿತಿನ್. ಭವಿಷ್ಯದಲ್ಲಿ ಕಲಿಯುಗದ ಪ್ರಾರಂಭದಲ್ಲಿ ನಾನು ನವದ್ವೀಪದಲ್ಲಿ ಶಚಿ ಮಾತೆಯ ಮಗನಾಗಿ ನನ್ನ ಪರಿಪೂರ್ಣ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಚೈತನ್ಯ ಮಹಾಪ್ರಭುಗಳು ಖುದ್ದಾಗಿ ಕೃಷ್ಣ ಅನ್ನೋದನ್ನು ನಾವು ಹಲವಾರು ಶಾಸ್ತ್ರಗಳಲ್ಲಿ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಗರುಡ ಪುರಾಣದಿಂದ, ಅದಾದ್ಮೇಲೆ ಶ್ರೀಮದ್ ಭಾಗವತದಿಂದನೂ ಕೂಡ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋ ಪಾಂಗಾಸ್ತ ಪಾರ್ಷದಂ ಯಜ್ಞೈ ಸಂಕೀರ್ತನಾ ಪ್ರಾಯೈ ಜಂತಿ ಸುಮೇಧಸಃ. ಎಲ್ಲ ಶಾಸ್ತ್ರಗಳಲ್ಲಿ ನಾವು ತಿಳುವಳಿಕೆಯನ್ನು ಪಟ್ಟಿದ್ವಿ. ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಯಾರು ಅಂದರೆ ಖುದ್ದಾಗಿ ಕೃಷ್ಣ. ಆದರೆ ಅವರು ಯಾವ ಬಣ್ಣದಲ್ಲಿ ಬಂದಿದ್ದಾರಂತೆ, ಕೃಷ್ಣನ ನೀಲಮೇಘ ಶ್ಯಾಮ ಬಣ್ಣದಲ್ಲಿ ಬಂದಿಲ್ಲ, ಆದರೆ ಗೌರವರ್ಣದಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಹೆಸರು ಗೌರಾಂಗ. ಅವರು ಬೇವಿನ ಮರದ ಕೆಳಗಡೆ ಅವರು ಅವತಾರವನ್ನು ತಗೊಂಡಿದ್ದರಿಂದ ಅವರ ಹೆಸರು ನಿಮಾಯ್ ಅನ್ನೋದು. ಇನ್ನು ಹಲವಾರು ಹೆಸರುಗಳನ್ನು ಇವತ್ತಿನ ನಾವು ಚರ್ಚೆಯಲ್ಲಿ ನೋಡ್ಬೋದು. ಇದೆಲ್ಲ ಒಂದು ವಿಶೇಷ. ಅಂದರೆ ಚೈತನ್ಯ ಮಹಾಪ್ರಭು ಯಾರು ಅನ್ನೋದನ್ನು ವೃಂದಾವನದ ರಾಧಾರಮಣ ದೇವಸ್ಥಾನ, ಯಾರು ನೋಡಿದ್ರೆ ವೃಂದಾವನದಲ್ಲಿ ರಾಧಾರಮಣ ದೇವಸ್ಥಾನ? ಎಸ್, ಶ್ರೀ ರಾಧಾರಮಣ್ ಕಿ. ಆ ರಾಧಾರಮಣ ದೇವಸ್ಥಾನದಲ್ಲಿ ಮಹಾಪ್ರಭುವನ ಕುರಿತು ಒಂದು ಸುಂದರವಾದಂತಹ ವಾಕ್ಯ ಇದೆ. ಏನಂದರೆ, ಜಯ ಜಯ ಮಹಾಪ್ರಭು ಜಗತ್ತು ವಂದನ ಶ್ರೀ ಶಚೀನಂದನ ಹರೇ ಜಯದ್ವೈತಾನಂದ ನಿತ್ಯ ಕಂದ ನಿತ್ಯ ಕಂದ ಹರೇ ಜಯ ಗೌರೇ ರಾಧಾ ಭಾವಭೂಷಿತ ಶ್ಯಾಮದಾಮಲ ಉಲದರೆ ಜಯ ಪತಿತ ಪಾವನ ದುಃಖನ ಸಾವನ ದೀನ ಜನಾಂಕನ ಬರಿ ಜಯ ಜಯ ಮಹಾಪ್ರಭು ಹೇಳ್ತಾರೆ. ಜಯ ಜಯ ಮಹಾಪ್ರಭು ಜಗದ್ವಂದನ. ಮಹಾಪ್ರಭು ಯಾರಂದರೆ ಜಗತ್ತಿನಿಂದ ವಂದಿಸಲ್ಪಡುವವರು. ಶ್ರೀ ಸಚಿ ನಂದನ ಹರೇ, ಯಾರು ಅಂದರೆ ಸಚಿ ಮಾತಾ, ಚೈತನ್ಯ ಮಹಾಪ್ರಭುಗಳ ತಾಯಿ ಸಚಿ ಮಾತಾ. ಸೊ ಶ್ರೀ ಸಚಿ ನಂದನ ಹರೇ ಜಯ. ಜೊತೆಲಿ ಅವ್ರು ಹೇಳ್ತಾರೆ ಶ್ರೀ ಅದ್ವೈತ ಆನಂದ ನಿತ್ಯ ಕಂದ. ಅದ್ವೈತ ಆಚಾರ್ಯರು ಚೈತನ್ಯ ಮಹಾಪ್ರಭುಗಳನ್ನು ಏನು ಮಾಡಿದ್ದಾರೆ, ಬರಮಾಡಿಕೊಂಡಿದ್ದಾರೆ. ಆ ಅದ್ವೈತ ಆಚಾರ್ಯರಿಗೆ ಆನಂದವನ್ನು ಕೊಡೋದಕ್ಕೋಸ್ಕರ ನಿತ್ಯಾನಂದ ಪ್ರಭುಗಳ ಮನಸ್ಸಿನ ಆಸೆಯನ್ನು ತೃಪ್ತಿಗೊಳಿಸೋದಕ್ಕೋಸ್ಕರ ಬಂದಂತಹ ಆನಂದ ಕಂದ ಯಾರು ಅಂದರೆ ಅದು ಚೈತನ್ಯ ಮಹಾಪ್ರಭು. ಜೊತೆಲಿ ನೀವು ಈಗಾಗಲೇ ಹೇಳಿದಂಗೆ ಅವರು ಹೇಗೆ ಬಂದಿದ್ದಾರೆ, ಜಯ ಗೌರೇ ಭಾವಭೂಷಿತ, ರಾಧಾರಾಣಿಯ ಭಾವವನ್ನು ತೆಗೆದುಕೊಂಡು ಬಂದವರು. ಜೊತೆಲಿ ಜಯ ಪತಿತ ಪಾವನ ದುಃಖನ ಸಾವನ ದೀನ ಜನ ಅಂಕನ ಬರೆ. ಎಲ್ಲ ಅವತಾರಗಳಲ್ಲಿ ಮಹಾಪ್ರಭುವನ್ನು ಏನಂತ ಕರೀತಾರೆ ಅಂದರೆ ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ. ಅವ್ರನ್ನ ಪತಿತ ಪಾವನ ಅಂತ ಕರೀತಾರೆ. ನಮಗೀಗಾಗಲೇ ಗೊತ್ತಿದೆ ಯಾಕೆ ಚೈತನ್ಯ ಮಹಾಪ್ರಭುಗಳನ್ನು ಪತಿತ ಪಾವನ ಅಂತ ಕರೀತಾರೆ ಅಂದರೆ, ಎಲ್ಲ ಯುಗದಲ್ಲೂ ಕೂಡ ಮಹಾಪ್ರಭುಗಳನ್ನ ಆಯುಧ, ಭಗವಂತನ ಆಯುಧ ಒಂದೊಂದು ಯುಗದಲ್ಲಿ ಒಂದೊಂದು ರೀತಿ ಇರುತ್ತೆ. ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಬೇಕಂದ್ರೆ ಭಗವಂತ ಒಂದೊಂದು ಸರಿ ಶಂಖ ಚಕ್ರ ಗದ ಪದ್ಮ ಜೊತೆಗಳು ಬೇರೆ ಬೇರೆ ಆಯುಧಗಳನ್ನು ನರಸಿಂಹದೇವರಾಗಿ ಬಂದಾಗ ಕೇವಲ ಉಗುರೇ ಅವರಿಗೆ ಆಯುಧ. ಈ ಪ್ರಕಾರವಾಗಿ ಎಲ್ಲರೂ ಆಯುಧದಿಂದ ರಾಕ್ಷಸರನ್ನು ಸಂಹಾರ ಮಾಡಿದ ಚೈತನ್ಯ ಮಹಾಪ್ರಭುಗಳ ಆಯುಧ ಅದು ಹರೇ ಕೃಷ್ಣ ಮಹಾಮಂತ್ರ. ಆ ಮಂತ್ರದ ಮುಖಾಂತರ ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ ರಾಕ್ಷಸರನ್ನು ಚೈತನ್ಯ ಮಹಾಪ್ರಭು ಸಂಹಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಪತಿತ ಪಾವನ. ಅದಕ್ಕೆ ಒಂದು ಅನಾಲಜಿಯನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಹರಿಯೋ ನೀರು ಯಾವ ರೀತಿ ಹರಿಯುತ್ತಂದರೆ, ಹರಿಯುವಂತಹ ನೀರು ಸಾಮಾನ್ಯವಾಗಿ ಹಳ್ಳದ ಕಡೆ ಹರಿಯುತ್ತೆ ಅಲ್ವಾ? ಅದೇ ಪ್ರಕಾರವಾಗಿ ಯಾರ್ಯಾರು ಪತಿತರು ಪಾಮರರು ಯಾವಾಗಲೂ ಕೂಡ ಹಳ್ಳದ ಕಡೆ ಹರಿಯುತ್ತೆ ಅಂದರೆ ನಾವೆಲ್ಲರೂ ಕೂಡ ಕೆಳಗಡೆ ಇರೋರು. ಆಲ್ರೆಡಿ ನಾವು ಫಾಲನ್ ಸೋಲ್ಸ್ ಅಂತ ಕರೀತಾರಲ್ಲ, ಫಾಲನ್ ಸೋಲ್ಸ್ ಅಂದರೆ ಬದ್ಧಾತ್ಮರು.
ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಯಾವ ರೀತಿ ಹರಿಯೋ ನೀರು ಕೆಳಗಡೆನೇ ಹರಿಯುತ್ತೋ ಅದೇ ಪ್ರಕಾರವಾಗಿ ಮಹಾಪ್ರಭುದು ಭಾವ ಯಾವಾಗಲೂ ಪತಿತರ ಮೇಲೆ ಹರಿತಾ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ನಾವು ನೋಡಿದ್ವಿ, ಜಗಾಯ್ ಮದಾಯ್ ಅವರೆಲ್ಲರ ಉದ್ಧಾರವನ್ನು ಮಾಡಿದ್ರು. ಇನ್ನು ಇಂತಹ ಚೈತನ್ಯ ಚರಿತಾಮೃತದಲ್ಲಿ ಮಹಾಪ್ರಭುಗಳು ಇಷ್ಟೊಂದು ವಿಶೇಷವಾದಂತಹ ಲೀಲೆಗಳಿದೆ. ಚೈತನ್ಯ ಚರಿತಾಮೃತವನ್ನು, ಚೈತನ್ಯ ಮಹಾಪ್ರಭುಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆದ್ರೆ ನಮಗೆ ಏನು ಫಲಶ್ರುತಿ ಅನ್ನೋದನ್ನು ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿಯವರು ಈ ಒಂದು ಶ್ಲೋಕವನ್ನು ಹೇಳ್ತಾರೆ. ಏನಂದರೆ, ಶ್ರೀ ಚೈತನ್ಯ ಲೀಲಾಯೈ ಅಮೃತೇರ ಸಿಂಧು ತ್ರಿಜಗತ ಬಾಸಾಯಿತ ಪಾರ ಯಾರ ಏಕ ಸಿಂಧು ಚೈತನ್ಯ ಚರಿತಾಮೃತ ನಿತ್ಯಕರ ಪಾನ್ ಯಾಹಾಯ್ತೆ ಪ್ರೇಮಾನಂದ ಭಕ್ತಿ ತತ್ವಜ್ಞಾನ್. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾರೆ, ಈ ಚೈತನ್ಯ ಚರಿತಾಮೃತ ಅನ್ನೋದು ಅಮೃತ ಸಿಂಧು. ಯಾವ ಪ್ರಕಾರವಾಗಿ ಚೈತನ್ಯ ಚರಿತಾಮೃತ ಅಮೃತ ಅಂದರೆ ನೆಕ್ಟರು, ಸಿಂಧು ಅಂದರೆ ಸಮುದ್ರ. ಈ ಚೈತನ್ಯ ಚರಿತಾಮೃತ ಅನ್ನೋದು ಅಮೃತದ ಒಂದು ಸಮುದ್ರ. ಈ ಸಮುದ್ರದ ಒಂದು ಬಿಂದು ಮಾತ್ರ, ಒಂದೇ ಒಂದು ಬಿಂದು ಕೂಡ ಈ ಮೂರು ಲೋಕಗಳನ್ನು ತ್ರಿಜಗತ್ಯ ಭಾಸ ಐತೆ ಪಾರೆ ಯಾರ ಏಕ ಬಿಂದು ಅಂದರೆ ಈ ಸಮುದ್ರದಲ್ಲಿನ ಒಂದು ಬಿಂದು ಇದೆಯಲ್ವಾ, ಅದು ಮೂರು ಲೋಕಗಳನ್ನು ಕೂಡ ಪಾವನ ಮಾಡುತ್ತೆ. ಅಷ್ಟು ಶಕ್ತಿ ಚೈತನ್ಯ ಚರಿತಾಮೃತಗೆ ಇದೆ. ಕಾರಣ ಚೈತನ್ಯ ಚರಿತಾಮೃತ ಯಾರ್ದು ಅಂದರೆ ಚೈತನ್ಯ ಮಹಾಪ್ರಭುಗಳಿಗೆ ಸಂಬಂಧಪಟ್ಟಿದೆ. ಈಗಾಗಲೇ ನಾವು ನೋಡಿದವರು ಪತಿತ ಪಾವನ, ಎಲ್ಲರನ್ನ ಉದ್ಧಾರ ಮಾಡೋದಕ್ಕೆ ಅವರು ಬಂದಿದ್ದಾರೆ. ಚೈತನ್ಯ ಚರಿತಾಮೃತ ನಿತ್ಯ ಕರ ಪಾನ ಯಾಹ ಐತೆ ಪ್ರೇಮಾನಂದ ಭಕ್ತಿ ತತ್ವಜ್ಞಾನ. ಇದನ್ನು ನಿತ್ಯವಾಗಿ ಯಾರು ಶ್ರವಣವನ್ನು ಮಾಡ್ತಾರಲ್ವಾ ಅವರಿಗೆ ಈ ರೀತಿ ಕೇಳುವುದರಿಂದ ಕೃಷ್ಣ ಪ್ರೇಮ ಮತ್ತು ಭಕ್ತಿ ಜ್ಞಾನ ಅವರಿಗೆ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವರು ಫಲಶ್ರುತಿಯಲ್ಲಿ ಹೇಳ್ತಾರೆ. ಮತ್ತೆ ಅವರು ಒತ್ತಿ ಇನ್ನೂ ಒಂದು ಮಾತನ್ನು ಹೇಳ್ತಾರೆ, ಶ್ರೂಯತಾಂ ಶ್ರೂಯತಾಂ ನಿತ್ಯಾಂ ಗೀಯತಾಂ ಗೀಯತಾಂ ಮುದಃ ಚಿಂತ್ಯತಾಂ ಚಿಂತ್ಯತಾಂ ಭಕ್ತಾಶ್ಚೈತನ್ಯ ಚರಿತಾಮೃತಂ. ಹೇಳ್ತಿದ್ದಾರೆ, ಹೋ ಭಕ್ತರೇ, ನಿತ್ಯವಾಗಿ ಚೈತನ್ಯ ಚರಿತಾಮೃತವನ್ನು ಕೇಳಿ, ತುಂಬು ಹೃದಯದಿಂದ ಆನಂದದಿಂದ ಚೈತನ್ಯ ಚರಿತಾಮೃತವನ್ನು ಹಾಡಿ. ಅಷ್ಟು ಮಾತ್ರ ಅಲ್ಲ, ಕೇವಲ ಕೇಳೋದು ಮಾತ್ರ ಅಲ್ಲ, ಅದನ್ನು ಹಾಡೋದು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಅದನ್ನು ಏನು ಮಾಡಿ ಅಂದರೆ ಮಂಥನವನ್ನು ಮಾಡಿ. ಅಂದರೆ ಒಟ್ಟಾರೆಯಾಗಿ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಈ ಒಂದು ಚೈತನ್ಯ ಚರಿತಾಮೃತದ ಒಂದು ಲೀಲೆಗಳನ್ನು ನಾವು ಕೇಳಬೇಕು ಅಂತ ನಮ್ಗೆ ಅವ್ರು ಏನು ಮಾಡ್ತಿದ್ದಾರೆ, ಪ್ರೋತ್ಸಾಹವನ್ನು, ಒಂದು ಎನ್ಕರೇಜ್ಮೆಂಟ್ನ ನಮಗೆ ಅವರು ಕೊಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಚೈತನ್ಯ ಚರಿತಾಮೃತದಲ್ಲಿ ಒಟ್ಟು 3 ಭಾಗಗಳು. ಇಡೀ ಚೈತನ್ಯ ಚರಿತಾಮೃತವನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಆದಿಲೀಲಾ, ಎರಡನೇದಾಗಿ ಮಧ್ಯಲೀಲಾ, ಮೂರನೇದಾಗಿ ಅಂತ್ಯಲೀಲಾ. ಸುಮಾರು 11,000 ಶ್ಲೋಕಗಳಿರುವಂಥ ಈ ಒಂದು ಅಧ್ಯಾಯವನ್ನು ಚೈತನ್ಯ ಚರಿತಾಮೃತವನ್ನು 3 ಭಾಗಗಳಾಗಿ ಮಾಡಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಒಟ್ಟು ಲೀಲೆ ಮಾಡಿದ್ದು 48 ವರ್ಷಗಳು. ಅದರಲ್ಲಿ 24 ವರ್ಷದವರೆಗೂ ಅಂದರೆ ಸನ್ಯಾಸತ್ವವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಮಾಡಿದಂತಹ ಎಲ್ಲ ಲೀಲೆಗಳನ್ನು ಆದಿಲೀಲಾ ಅಂತ ಕರೀತಾರೆ. ಈ ಒಟ್ಟು ಆದಿಲೀಲಾದಲ್ಲಿ 17 ಅಧ್ಯಾಯಗಳು ಇರುತ್ತೆ. ನೆಕ್ಸ್ಟು 24 ವರ್ಷದಿಂದ 30 ವರ್ಷದವರೆಗೂ ಮಹಾಪ್ರಭು ಮಾಡಿದಂಥ ಲೀಲೆಗಳನ್ನು ಮಧ್ಯಲೀಲಾ ಅಂತ ಕರೀತಾರೆ. 30ನೇ ವರ್ಷದಿಂದ 48 ವರ್ಷದವರೆಗೂ ಮಾಡಿರುವಂತಹ ಲೀಲೆಗಳನ್ನು ಅಂತ್ಯಲೀಲಾ ಅಂತ ಕರೀತಾರೆ. ಈ ದಿನ ನಾವು ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳ ಆದಿಲೀಲೆಯನ್ನು ನಾವು ತಿಳುವಳಿಕೆಯನ್ನು ಪಡಿತೀವಿ. ಆ ಆದಿಲೀಲೆಯಲ್ಲೂ ಕೂಡ ಅಧ್ಯಾಯ 1ರಿಂದ 7 ಮಂಗಳಾಚರಣವನ್ನು ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿಯವರು ಹೇಳ್ತಾರೆ. ಅಧ್ಯಾಯ 8ರಿಂದ 12ರಲ್ಲಿ ಚೈತನ್ಯ ಮಹಾಪ್ರಭುಗಳ, ನಿತ್ಯಾನಂದ ಪ್ರಭುಗಳ, ಅದ್ವೈತ ಪ್ರಭುಗಳ, ಗದಾಧರ ಪಂಡಿತರ, ಶ್ರೀವಾಸಂಗನ ಎಲ್ಲರ ತತ್ವದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಅಧ್ಯಾಯ 13ರಲ್ಲಿ ಮಹಾಪ್ರಭುವಿನ ಆವಿರ್ಭಾವ, ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಅಧ್ಯಾಯ 14ರಲ್ಲಿ ಚೈತನ್ಯ ಮಹಾಪ್ರಭುಗಳ ಬಾಲಲೀಲೆಗಳ ಬಗ್ಗೆ ತಿಳುವಳಿಕೆಯನ್ನು ಪಡಿತಾರೆ. ಈ ದಿನ ನಾವು ಚೈತನ್ಯ ಮಹಾಪ್ರಭುಗಳ ಬಾಲಲೀಲೆಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆಯೋಣ. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿಯವರು ಬಾಲಲೀಲೆಗಳನ್ನು ಹೇಳೋದಕ್ಕೂ ಮುಂಚೆ ನೋಡಿ ಎಷ್ಟು ಅದ್ಭುತವಾಗಿ ಇದರ ಒಂದು ವರ್ಣನೆಯನ್ನು ಮಾಡಿದ್ದಾರೆ ಅಂದರೆ, ಬಾಲಲೀಲೆಗಳನ್ನು ಕೂಡ ಅದರಲ್ಲೂ ಕೂಡ ನಾವು ವಿಶೇಷವಾಗಿ ಬಾಲಲೀಲೆಯಲ್ಲೂ ಕೂಡ ನಾವು ಬಾಲ್ಯ ಲೀಲೆಗಳನ್ನು, ಪೌಗಂಡ ಲೀಲೆ ಅಂತ, ಮತ್ತು ಕೈಶೋರ ಲೀಲೆ, ಈ 15 ವರ್ಷನೇ ಮತ್ತೆ 3 ಭಾಗ ಮಾಡ್ತಾರೆ ಅವರು. ಒಂದೊಂದು ಲೀಲೆಗಳನ್ನು ಹೇಳೋದಕ್ಕೆ ಮುಂಚೆ ಆ ಒಂದು ಲೀಲೆಯ ಮಹತ್ವವನ್ನು
ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿಯವರು ಹೇಳ್ತಾರೆ. ಸೊ ಬಾಲಲೀಲೆಗಳನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ 2 ಶ್ಲೋಕಗಳನ್ನು ಹೇಳ್ತಾರೆ. ಒಂದು ಶ್ಲೋಕ ಏನಂದರೆ, ಚೈತನ್ಯ ಮಹಾಪ್ರಭುಗಳನ್ನು ಕೇವಲ ಸ್ಮರಣೆ ಮಾಡೋ ಮಾತ್ರದಿಂದ ನಮಗೇನು ಪ್ರಾಪ್ತಿ ಆಗುತ್ತೆ. ಒಂದು, ಬಾಲಲೀಲೆಗಳನ್ನು ಕೇಳಿಸ್ಕೊಂಡ್ರೆ ನಮಗೇನು ಪ್ರಾಪ್ತಿ ಆಗುತ್ತೆ. 2. ಮೊದಲನೇದಾಗಿ ಅವ್ರು ಹೇಳ್ತಿದ್ದಾರೆ, ಕಥಂಶ್ಚನ ಸ್ಮೃತೆ ಯಸ್ಮಿನ್ ದುಷ್ಕರಂ ಸುಕರಂ ಭವೇತ್ ವಿಸ್ಮೃತೆ ವಿಪರೀತಂ ಚ ಶ್ರೀ ಚೈತನ್ಯ ನಮಾಮಿತಂ. ಕೇವಲ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಕೇಳುವುದರಿಂದ ಅಥವಾ ಸ್ಮೃತೆ ಯಸ್ಮಿನ್ ಕೇವಲ ಸ್ಮರಣೆ ಮಾತ್ರ ಮಾಡುವುದರಿಂದ ಅಸಾಧ್ಯವಾದದ್ದೇನಾಗುತ್ತಂದರೆ ಸಾಧ್ಯವಾಗುತ್ತೆ. ಕಥಂಶ್ಚನ ಸ್ಮೃತೆ ಯಸ್ಮಿನ್ ದುಷ್ಕರಂ ಸುಕರಂ ಭವೇತ್. ಕೇವಲ ಚೈತನ್ಯ ಮಹಾಪ್ರಭುಗಳನ್ನು ಸ್ಮರಣೆ ಮಾಡೋ ಮಾತ್ರದಿಂದ ದುಷ್ಕರವಾದದ್ದು, ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ಆದರೆ ಅವರ ಸ್ಮರಣೆಯನ್ನು ನಾವು ಮಾಡಿಲ್ಲ ಅಂದರೆ ಭಕ್ತಿ ಸೇವೆಯಲ್ಲಿ ಏನಾಗ್ತಂದರೆ ವಿಸ್ಮೃತೆ ವಿಪರೀತಂಚ ಶ್ರೀ ಚೈತನ್ಯ ನಮಾಮಿತಂ. ಮಹಾಪ್ರಭುಗಳ ಸ್ಮರಣೆ ಇಲ್ಲ ಅಂದರೆ ಉಲ್ಟಾ ಆಗುತ್ತೆ. ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಸ್ಮರಣೆ ಮಾಡಿದ್ರೆ, ಆದರೆ ಸಾಧ್ಯವಾದದ್ದು ಅಸಾಧ್ಯವಾಗುತ್ತೆ ಅವರನ್ನು ಮರೆತರೆ. ಅದಕ್ಕೊಂದು ಉದಾಹರಣೆಗೆ ನಾವು ಹೇಳಬೇಕಂದ್ರೆ, ಶ್ರೀಲ ಪ್ರಭುಪಾದ್ ಪಾಶ್ಚಾತ್ಯ ದೇಶಕ್ಕೆ ಅವರು ಹೋಗ್ತಾರಲ್ವಾ, ಅದು 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 ಸಂಪೂರ್ಣವಾಗಿ ನಮ್ಮ ಆಲೋಚನೆಗಳಿಗೆ ನಿಲುಕದ್ದು, ಅಸಾಧ್ಯವಾದಂಥ ಕೆಲಸ. ಆ ವರ್ಷದಲ್ಲಿ 70 ವರ್ಷದಲ್ಲಿ ಅವರು ತಗೊಂಡಂತಹ ಒಂದು ಗುರಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ಅಸಾಧ್ಯವಾದದ್ದು. ಅದನ್ನು ಅವರು ಹೇಗೆ ಮಾಡೋಕ್ಕೆ ಸಾಧ್ಯ ಆಯ್ತು ಅಂದರೆ, ನೀವೆಲ್ಲ ಮಾಯಾಪುರಕ್ಕೆ ಬಂದಿರ್ಬೋದು. ಶ್ರೀಲ ಪ್ರಭುಪಾದ್ ಪಾಶ್ಚಾತ್ಯ ದೇಶಕ್ಕೆ ಹೋಗುವಾಗ ಮಹಾಪ್ರಭು ಇದು ಒಂದು ವಿಗ್ರಹವನ್ನು ತಗೊಂಡೋಗಿರ್ತಾರೆ. ಜಸ್ಟ್ ಮಹಾಪ್ರಭುದು ಮಾತ್ರ ತಗೊಂಡೋಗಿರ್ತಾರೆ. ಮಹಾಪ್ರಭುದು ವಿಗ್ರಹ ಹ್ಯಾಂಡಲ್ಲಿ, ಕೈಯಲ್ಲಿ, ಅವರ ಗುರಿ ಮೈಂಡಲ್ಲಿ ಇಟ್ಕೊಂಡು ಹೋಗ್ತಾರೆ. ಇಷ್ಟರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಶ್ರೀಲ ಪ್ರಭುಪಾದ್ ಅಸಾಧ್ಯವಾದದನ್ನು ಎಷ್ಟು ಚೆನ್ನಾಗಿ ಸಾಧ್ಯವಾಗಿ ಮಾಡಿದ್ದಾರೆ ಅಂತ. ಕಾರಣ ಚೈತನ್ಯ ಮಹಾಪ್ರಭುಗಳ ಸ್ಮರಣೆ ಅವರು ಸತತವಾಗಿ ಮಾಡ್ತಾಯಿದ್ರು. ಮತ್ತು ಪ್ರಾರಂಭದಲ್ಲಿ ಯಾವಾಗ ಅವರು ಪಾಶ್ಚಾತ್ಯ ದೇಶದಲ್ಲಿ ಕೃಷ್ಣ ಪ್ರಚಾರವನ್ನು ಮಾಡುವಾಗ ಎಲ್ಲ ಭಕ್ತರಿಗೆ ಅವರು ಕೊಡ್ತಾ ಇರುವಂತಹ ಉಡುಗೊರೆ ಏನು ಗೊತ್ತಾ? ಮಹಾಪ್ರಭುದು ಚಿಕ್ಕದಾದಂಥ ಒಂದು ಚಿಕ್ಕದಾದಂಥ ನಾವೆಲ್ಲ ಈ ಡಾಲ್ಸ್ ಅಂತೆಲ್ಲ ಇಟ್ಕೋತೀವಲ್ಲ, ಕೀಚೆ ಥರ ಇಟ್ಕೋತೀವಲ್ಲ, ಯಾರ್ಯಾರು ಭಕ್ತರು ಬರ್ತಾರಲ್ವಾ ಅವ್ರಿಗೆ ಮಹಾಪ್ರಭು ಗೊತ್ತಿಲ್ಲ, ಗೌರಾಂಗ ಗೊತ್ತಿಲ್ಲ, ನಿತ್ಯಾನಂದ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಆದರೆ ಬಂದವ್ರಿಗೆಲ್ಲ ಏನು ಮಾಡೋರು ಅಂದರೆ, ಮಹಾಪ್ರಭುದ ಒಂದು ಚಿಕ್ಕದಾದಂಥ ಒಂದು ಫೋಟೋ ಅಥವಾ ಒಂದು ಡಾಲ್ಸ್ನ ಕೊಟ್ಬಿಟ್ಟು ನೀವು ಮನೆಗೆ ಹೋದಾಗ ಏನು ಮಾಡಿದ್ರೆ ಅದಕ್ಕೆ ಸುಮ್ಮನೆ ಒಂದು ಆರತಿಯನ್ನು ಬೆಳಿಗ್ಗೆ ಅಂತ ಹೇಳೋರು. ಫೋಟೋ ಕೊಟ್ಟು ಜೊತೆಲಿ ಆರತಿಯನ್ನು ಕೂಡ ಒಂದು, ಈ ದಾಮೋದರ ಮಾಸದಲ್ಲಿ ನಾವೆಲ್ಲ ಕೊಡ್ತೀವಲ್ಲ, ದೀಪದಾನ ಮಾಡುವಾಗ ಒಂದು ದೀಪ ಇಟ್ಟು ಅಲ್ಲೊಂದು ಬತ್ತಿ ಇಟ್ಬಿಟ್ಟು ದಾನ ಮಾಡ್ತೀವಲ್ವಾ, ಆರತಿ ಪ್ರಭುಪಾದ್ ಎಲ್ರಿಗೂ ಕೂಡ ಗಿಫ್ಟ್ ಕೊಡ್ತಾಯಿದ್ರು. ಅದರ ಪರಿಣಾಮದಿಂದನೇ ಅಸಾಧ್ಯವಾದಂಥ ಕೆಲಸ ಸಾಧ್ಯವಾಯಿತು ಅನ್ನೋದು ವಿಚಾರ. ಇದರಿಂದ ನಾವೇನು ಪಾಠ ತಿಳುವಳಿಕೆ ಪಡಿಬೋದು ಅಂತ ನೀವು ಇದರಿಂದ ಅರ್ಥ ಮಾಡ್ಕೋಬೋದು. ಇನ್ನು ಬಾಲಲೀಲೆಗಳ ಬಗ್ಗೆ ಇಂಟ್ರಡಕ್ಷನ್ ಹೇಳ್ತಾ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ವಂದೇ ಚೈತನ್ಯ ಕೃಷ್ಣಸ್ಯ ಬಾಲ್ಯಲೀಲಂ ಮನೋಹರಂ ಲೌಕಿಕಂ ಅಪಿತಾಂ ಈಶಾ ಚೇಷ್ಟಯ ವಲಿತಂತರಂ. ಒಂದೇ ಚೈತನ್ಯ ಕೃಷ್ಣಸ್ಯ ಅಂದರೆ ಚೈತನ್ಯ ಮಹಾಪ್ರಭು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೃಷ್ಣನ ಬಾಲಲೀಲೆಗಳು ಎಷ್ಟು ಮನೋಹರವೋ, ಎಷ್ಟು ಆಕರ್ಷಣೀಯವೋ, ಅದೇ ರೀತಿ ಮಹಾಪ್ರಭುಗಳ ಲೀಲೆಗಳು ಕೂಡ ಅಷ್ಟೇ ಮನೋಹರ, ಅಷ್ಟೇ ಆಕರ್ಷಣೀಯ. ಲೌಕಿಕಂ ಅಪಿತಾಂ, ಈ ಬಾಲಲೀಲೆಗಳು ಲೌಕಿಕವಾದಂತೆ ಕಂಡರೂ ಕೂಡ ಅದು ತುಂಬ ಅದು ನಿಜವಾಗ್ಲೂ ತುಂಬ ಸಾಮಾನ್ಯವಾದಂಥ ವಿಚಾರ ಅದಲ್ಲ. ಈಶ ಚೇಷ್ಟಯ ಅಂದರೆ, ಈಶ ಅಂದರೆ ಭಗವಂತ, ಅದು ಪರಾತ್ಪರವಾದದ್ದು. ಮತ್ತು ಕೃಷ್ಣನ ಲೀಲೆಗಳೇ ಅವು ಕೂಡ ಆಗಿದೆ. ಹಾಗಾಗಿ ಕೃಷ್ಣ ಮತ್ತು ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ಬೇರೆ ಬೇರೆ ಎಂದು ಮತ್ತು ಅವುಗಳು ಸಾಮಾನ್ಯವೆಂದು ಕೂಡ ನಾವು ಭಾವಿಸಬಾರದು. ಸೊ ಇಷ್ಟು ಇಂಟ್ರಡಕ್ಷನ್. ಈಗ ಬಾಲಲೀಲೆಗಳನ್ನು ನಾವು ಪ್ರಾರಂಭವನ್ನು ಮಾಡೋಣ. ಚೈತನ್ಯ ಮಹಾಪ್ರಭುದು ಮೊದಲನೇದಾಗಿ ಅವರು ಬಾಲಲೀಲೆಗಳು ನಾಮಕರಣ ಆಗೋದಕ್ಕೂ ಮುಂಚೆ ಅವರು ಹೆಜ್ಜೆ ಗುರುತನ್ನು ತೋರಿಸ್ತಾರೆ. ಯಾವಾಗ ಚಿಕ್ಕ ಮಗುವಾಗಿರುವಾಗ ಮಕ್ಕಳು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಯಾವಾಗಲೂ ಅಮ್ಮನೇ ಎತ್ಕೊಳ್ತಾ ಇರುತ್ತೆ, ಅಮ್ಮನೇ ಅವ್ರನ್ನ ಕೂರಿಸ್ತಾ ಇರುತ್ತೆ, ಅಮ್ಮನೇ ಅವ್ರನ್ನ ಇದು ಮಾಡ್ತಾ ಇರುತ್ತೆ. ಆದರೆ ಸ್ವಪ್ರಯತ್ನದಿಂದ ಮಕ್ಕಳು ಈ ಬೋರಲ್ಲಾಗಿ ಬೀಳ್ತಾರೆ ಅಂತಾರಲ್ಲ, ಆ ಪ್ರಕಾರವಾಗಿ ಬೀಳುವಂಥ ಒಂದು ಸಂದರ್ಭ ಇದೆಯಲ್ಲ, ಅದನ್ನು ಉತ್ಥಾನ ಸಂಭ್ರಮ ಅಂತ ಕರೀತಾರೆ, ಉತ್ಥಾನ ಸೆರೆಮನಿ ಅಂತ ಕರೀತಾರೆ. ಯಾವಾಗ ಚೈತನ್ಯ ಮಹಾಪ್ರಭುಗಳು ಆ ರೀತಿ ಬೋರಲಾಗಿ ಬಿದ್ದು ಹಾಗೆ ಮೆಲ್ಲಿಗೆ ನಡ್ಕೊಂಡು ಹೋಗಬೇಕಂದ್ರೆ, ನಡ್ಕೊಂಡು ಹೋಗುವಾಗ ಆ ಮನೆಯಲ್ಲಿ ಹೆಜ್ಜೆ ಗುರುತುಗಳಿರುತ್ತೆ.
ಚೈತನ್ಯ ಮಹಾಪ್ರಭುಗಳದ್ದು ಹೆಜ್ಜೆ ಗುರುತು ವಿಶೇಷ ಏನು ಅಂದರೆ, ಆ ಹೆಜ್ಜೆ ಗುರುತಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ಚಾಮರ, ಛತ್ರಿ ಎಲ್ಲ ಇರುತ್ತಲ್ವಾ, ಎಲ್ಲ ಶುಭ ಸೂಚಕಗಳು ಆ ಹೆಜ್ಜೆ ಗುರುತಲ್ಲಿ ಇರುತ್ತೆ. ಸಚಿ ಮಾತಾಗೆ ಜಗನ್ನಾಥ ಮಿಶ್ರಗೆ ಒಂಥರ ಆಶ್ಚರ್ಯ ಆಗುತ್ತೆ. ಅವ್ರು ಅನ್ಕೋತಾರೆ, ಅವ್ರ ಮನೆಯಲ್ಲಿ ಬಾಲಗೋಪಾಲ ಅಂತ ಒಂದು ವಿಗ್ರಹ ಇರುತ್ತೆ. ಅವ್ರು ಅಂದ್ಕೊಂಡ್ರು ಬಾಲಗೋಪಾಲನೇ ನಮ್ಮ ಮನೇಲಿ ಓಡಾಡ್ತಾ ಇದ್ದಾನೆ ಅಂತ ಅವ್ರು ಅಂದ್ಕೊಂಡ್ರು. ಆದರೆ ಒಂದು ದಿವಸ ಯಾವಾಗ ಸಚಿ ಮಾತಾ ಚೈತನ್ಯ ಮಹಾಪ್ರಭು ನಿಮಾಯಿ ಚಿಕ್ಕ ಹುಡುಗ ಇದ್ದಾಗ ಹಾಲು ಕುಡಿಸ್ಬೇಕಾದ್ರೆ, ಆಗ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಸಾಮಾನ್ಯವಾಗಿ ತಲೆಯಿಂದ ಸೌರಿ ಇಡೀ ದೇಹನೆಲ್ಲ ಚೆಕ್ ಮಾಡ್ತಾ ಇರ್ತಾರಲ್ವ, ಆವಾಗ ಅವ್ರ ಪಾದವನ್ನು ಮತ್ತು ಹಸ್ತಗಳನ್ನು ನೋಡಿದಾಗ ಅವ್ರ ಪಾದದಲ್ಲಿ ಅವ್ರಿಗೆ ಎಲ್ಲ ಗುರುತು ಗೊತ್ತಾಗುತ್ತೆ. ಶಂಖ, ಚಕ್ರ, ಗದಾ, ಪದ್ಮ, ಛತ್ರಿ ಎಲ್ಲವೂ ಕೂಡ ಅಂಕುಶ ಎಲ್ಲ ಚಿಹ್ನೆಗಳು ಕಾಣಿಸುತ್ತೆ. ಅದು ಕಂಡ ತಕ್ಷಣ ಜಗನ್ನಾಥ ಮಿಶ್ರ ಅವ್ರಿಗೆ ಹೇಳ್ತಾರೆ, ಅವರು ತಕ್ಷಣ ಏನು ಮಾಡ್ತಾರೆ, ನೀಲಾಂಬರ ಚಕ್ರವರ್ತಿಗಳನ್ನು ಬರಮಾಡ್ತಾರೆ. ನೀಲಾಂಬರ ಚಕ್ರವರ್ತಿ ಅವರು ಬರ್ತಾರೆ, ಬಂದು ಅವರನ್ನ ನೋಡ್ತಾರೆ. ನೋಡಿದ ತಕ್ಷಣ ಅವರು ಜ್ಯೋತಿಷ್ಯದಲ್ಲಿ ತುಂಬ ಪಾಂಡಿತ್ಯವನ್ನು ಬಲ್ಲವರಾಗಿರ್ತಾರೆ. ಅವ್ರು ನೋಡಿದ ತಕ್ಷಣ ಅವರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಾರಾಯಣೇರ ಚಿಹ್ನಯುಕ್ತ ಶ್ರೀಹಸ್ತಚರಣ ಯೈ ಶಿಶು ಸರ್ವಲೋಕೆ ಕರಿಬೇಕ್ ತಾರಣ. ಈ ಮಗುವು ತನ್ನ ಅಂಗೈ ಹಾಗೂ ಅಂಗಾಲುಗಳಲ್ಲಿ ಭಗವಾನ್ ನಾರಾಯಣನ ಎಲ್ಲ ಲಕ್ಷಣಗಳನ್ನು ಪಡೆದಿದೆ. ಮುಂದೆ ಈತ 3 ಜಗತ್ತುಗಳನ್ನು ಉದ್ಧರಿಸಲು ಸಮರ್ಥನಾಗುತ್ತಾನೆ. ಹಾಗಾಗಿ ಇವನಿಗೆ ತಕ್ಷಣ ನಾಮಕರಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ನಾಮಕರಣ ಅಂದ ತಕ್ಷಣ ಜಗನ್ನಾಥ ಮಿಶ್ರ ಸಚಿಮಾತ ಒಂದು ದೊಡ್ಡದಾದಂತಹ ಸಂಭ್ರಮವನ್ನು, ಸಡಗರವನ್ನು ಏರ್ಪಾಡು ಮಾಡಿದರೆ. ಅಲ್ಲಿರುವಂತಹ ಬ್ರಾಹ್ಮಣೋತ್ತಮರನ್ನು, ಅಲ್ಲಿರುವಂಥ ಎಲ್ಲ ಸುತ್ತಮುತ್ತಲ ಎಲ್ಲ ಜನರನ್ನು ಆಹ್ವಾನ ಮಾಡಿ ಒಂದು ನಾಮಕರಣ ಸಂಸ್ಕಾರವನ್ನು ಮಾಡಿದ್ದಾರೆ. ನಾಮಕರಣವನ್ನು ಮಾಡ್ತಾ ಇವನಿಗೆ ಯಾವ ಹೆಸರನ್ನು ಇಡಬೇಕು, ಇಷ್ಟೊಂದು ವಿಶೇಷವಾದಂಥ, ಯಾಕಂದರೆ ಮಹಾಪುರುಷರಲ್ಲಿ, ಮಹಾ ವ್ಯಕ್ತಿಗಳಲ್ಲಿ ಮತ್ತು ಶ್ರೀಮನ್ ನಾರಾಯಣನಲ್ಲಿ ಮಾತ್ರ ಈ ಒಂದು ಚಿಹ್ನೆಗಳು ಮತ್ತು 32 ಲಕ್ಷಣಗಳು ಕಾಣಿಸುತ್ತಂತೆ. ಆ ಎಲ್ಲ ಲಕ್ಷಣಗಳು ಚೈತನ್ಯ ಮಹಾಪ್ರಭು ಚಿಕ್ಕ ಹುಡುಗನಾಗಿದ್ದಾಗ ಇದನ್ನು ನೋಡಿದ್ದಾರೆ. ತಕ್ಷಣ ನೀಲಾಂಬರ ಚಕ್ರವರ್ತಿ ಅವ್ರಿಗೆ ನಾಮಕರಣವನ್ನು ಮಾಡ್ತಾರೆ. ಸರ್ವಲೋಕೇರ ಕರಿಬೇಯಿಹ ಧಾರಣ ಪೋಷಣ ವಿಶ್ವಂಬರ ನಾಮ ಇಹಾರ ಏಯಿತ ಕಾರಣ. ಈ ಮಗುವು ಮುಂದೆ ಇಡೀ ಜಗತ್ತನ್ನು ರಕ್ಷಿಸಿ ಪೋಷಿಸುತ್ತಾನೆ. ಈ ಕಾರಣ ಇವನಿಗೆ ವಿಶ್ವಂಭರ ಎಂದು ಹೆಸರಿಡಬೇಕು. ಅವರೇನನ್ನು ಹೆಸರಿಡಬೇಕು ಅಂದರೆ ಏನು ಹೆಸರಿಟ್ಟಿದ್ದಾರೆ? ವಿಶ್ವಂಭರ ಅಂತ ಹೆಸರಿಟ್ಟಿದ್ದಾರೆ. ವಿಶ್ವಂಭರ ಅನ್ನೋ ಪದದ ಅರ್ಥ ಏನಂದರೆ, ಇಡೀ ವಿಶ್ವವನ್ನು ಧಾರಣೆ ಮಾಡುವವನು ಜೊತೆಯಲ್ಲಿ ಪೋಷಣೆಯನ್ನು ಮಾಡುವವನು. 3 ಇಡೀ ವಿಶ್ವವನ್ನು ಧಾರಣೆ ಜೊತೆಯಲ್ಲಿ ಪೋಷಣೆ, ಅದರ ರಕ್ಷಣೆಯನ್ನು ಮಾಡುವವನು. ಹಾಗಾಗಿ ಇವನಿಗೆ ವಿಶ್ವಂಭರ ಅನ್ನೋ ಒಂದು ಹೆಸರನ್ನು ಅವರು ಕೊಡ್ತಾರೆ. ಪ್ರಭುಪಾದ್ ಭಾವಾರ್ಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನಾನು ಅದನ್ನು ಜಸ್ಟ್ ಒಂದ್ಸರಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಪೂರ್ವದಲ್ಲಿ ತಾನು ಮಾಡಿದ ವರಾಹ ಅವತಾರದಲ್ಲಿ ನಾರಾಯಣನು ಈ ಜಗತ್ತನ್ನು ರಕ್ಷಿಸಿದಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹುಟ್ಟಿ ಇಡೀ ಜಗತ್ತನ್ನು ಶಾಂತಿಮಯವನ್ನಾಗಿ ಮಾಡಿದ್ದಾರೆ. ಶ್ರೀ ಚೈತನ್ಯ ಭಾಗವತವು ಅದನ್ನು ದೃಢಪಡಿಸುತ್ತದೆ. ಕಲಿಯುಗದಲ್ಲಿ ಈ ಜಗತ್ತನ್ನು ರಕ್ಷಿಸಿ ಪಾಲಿಸುತ್ತಾರಾದ್ದರಿಂದ ಭಗವಾನ್ ಚೈತನ್ಯ ಮಹಾಪ್ರಭುಗಳು ವಿಶ್ವಂಭರನೆಂದು ಖ್ಯಾತರಾಗಿದ್ದಾರೆ. ಈ ಹೆಸರು ಇಡೀ ಜಗತ್ತಿಗೆ ಆಹಾರ ಒದಗಿಸುವವನನ್ನೂ ಸೂಚಿಸುತ್ತದೆ. ಹೀಗೆ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳಿದ್ದಾಗ ಅವರು ಪ್ರಾರಂಭಿಸಿದ ಚಳುವಳಿಯನ್ನು ಈಗ ಮತ್ತೊಮ್ಮೆ ಜಗತ್ತಿನಾದ್ಯಂತ ಪ್ರಸಾರ ಮಾಡಲಾಗುತ್ತಿದೆ. ಅವರು ಯಾವ ರೀತಿ ನಮ್ಮನ್ನು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದನ್ನು ನಾವೀಗ ಆಗಲೇ ತಿಳುವಳಿಕೆಯನ್ನು ಪಟ್ಟಿದ್ದೀವಿ. ಕಲಿಯುಗದ ಯುಗಧರ್ಮ ಹರಿನಾಮ ಸಂಕೀರ್ತನೆಯನ್ನು ಮನೆಗೂ ಕೂಡ ಅವ್ರು ಏನು ಮಾಡಿದ್ದಾರೆ, ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಕೂತಿದ್ದೀವಿ, ಬೆಂಗಳೂರಲ್ಲಿ ಇದ್ದೀವಿ. ಆದರೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರದ ಆಂದೋಲನ ಪ್ರಾರಂಭವಾಗಿದ್ದು ಮಾಯಾಪುರಲ್ಲಿ ಬೆಂಗಳೂರಲ್ಲಿ. ಅದು ಕೇವಲ ಚೈತನ್ಯ ಮಹಾಪ್ರಭುಗಳ ಕೃಪೆ. ಅವರು ಜಗದ್ ರಕ್ಷಕ. ಹಾಗಾಗಿ ಅವರ ಕೃಪೆಯಿಂದ ಆ ಹರಿನಾಮ ನಮ್ಮೆಲ್ಲರನ್ನು ಕೂಡ ಉದ್ಧಾರ ಮಾಡೋದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದೆ. ಆ ನಿಟ್ಟಿನಲ್ಲಿ ಚೈತನ್ಯ ಮಹಾಪ್ರಭುಗಳು ಜಗತ್ತು ರಕ್ಷಕ ಅನ್ನೋದನ್ನು ನಾವಿಲ್ಲಿ ಅರ್ಥವನ್ನು ಮಾಡ್ಕೋಬೋದು. ಎರಡನೇ ಲೀಲೆಯಲ್ಲಿ ಇದೊಂದು ಪಾಠವನ್ನು ನಾವು ತಿಳುವಳಿಕೆಯನ್ನು ಪಡ್ಕೊಂಡ್ವಿ.
ಎರಡನೇ ಲೀಲೆಯಲ್ಲಿ ಏನಂದರೆ, ನಾಮಕರಣ ಸಂಸ್ಕಾರದ ನಂತರ ಹಿಂದಿನ ಕಾಲದಲ್ಲಿ ಒಂದು ಟ್ರೆಡಿಷನ್ ಇತ್ತು. ಆ ಟ್ರೆಡಿಷನ್ ಏನಂದರೆ, ಪ್ರತಿಯೊಬ್ಬರು ಆ ಮನೆಯಲ್ಲಿರುವಂತಹ ಪೋಷಕರು ಮತ್ತು ಮನೆಯಲ್ಲಿರುವಂಥವರೆಲ್ಲರೂ ಕೂಡ ಒಂದು ಉತ್ಸಾಹ, ಒಂದು ಏನಂತಾರೆ ಅದನ್ನು ಕ್ಯೂರಿಯಾಸಿಟಿ ಇರುತ್ತೆ. ಆ ಕ್ಯೂರಿಯಾಸಿಟಿ ಏನಂದರೆ, ಈ ಮಗು ಮುಂದೆ ಏನಾಗ್ತಾನೆ, ಈ ಮಗು ಮನಸ್ಸು ಯಾವುದ್ರ ಮೇಲೆ ಓಲೈಸುತ್ತೆ, ಮತ್ತು ಅವನು ದೊಡ್ಡವನಾದ್ಮೇಲೆ ಏನಾಗ್ತಾನೆ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೆ ಒಂದು ಟ್ರೆಡಿಷ್ನಲ್ ಒಂದು ಪದ್ಧತಿ ಇತ್ತು. ಇವಾಗ ಅದಿಲ್ಲ, ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನು. ಆ ಪದ್ಧತಿ ಏನಂದರೆ, ಚಿಕ್ಕ ಮಗು ವಿಶ್ವಂಬರ ಅವರನ್ನು ಕೂರಿಸ್ಬಿಟ್ಟು ಆ ಮಗುವಿನ ಮುಂದೆ ಎಲ್ಲ ವಸ್ತುಗಳನ್ನು ಇಡ್ತಾರೆ. ಸರಿನಾ? ಏನೇನೆಲ್ಲ ಅಲ್ಲಿ ವಸ್ತುಗಳು ಜಗನ್ನಾಥ ಮಿಶ್ರ ಇಟ್ಟಿದ್ರು ಅಂದರೆ, ದವಸ ಧಾನ್ಯಗಳನ್ನು, ನಾಣ್ಯಗಳನ್ನು, ಬಂಗಾರಗಳನ್ನು, ಬೆಳ್ಳಿಯನ್ನು, ಜೊತೆಲಿ ವಜ್ರಗಳನ್ನು, ಜೊತೆಲಿ ಈ ಆಭರಣಗಳನ್ನು, ಈ ಎಲ್ಲ ವಸ್ತುಗಳನ್ನು ಇಟ್ಟು ಕೆಲವೊಂದು ತಿಂಡಿ ತಿನಿಸುಗಳನ್ನು, ತುಂಬ ಬೆಂಗಾಲ್ ಅಂದರೆ ಸ್ವೀಟ್ಸ್ಗೆ ತುಂಬ ಫೇಮಸ್ಸು, ಆ ಎಲ್ಲ ಸ್ವೀಟ್ಸ್ನ ಇಟ್ಟು ಜೊತೆಲಿ ಶ್ರೀಮದ್ ಭಾಗವತವನ್ನು ಕೂಡ ಇಟ್ಟಿರ್ತಾರೆ. ಇಟ್ಟು ಎಲ್ಲ ಮನೆಯಲ್ಲಿ ಎಲ್ಲ ನೆರೆದಿರುವಂತಹ ಸಂದರ್ಭದಲ್ಲೇ ಅವ್ರು ಹೇಳ್ತಾರೆ, ಜಗನ್ನಾಥ ಮಿಶ್ರ ವಿಶ್ವಂಬರ ನಿನಗೇನು ಬೇಕೋ ಹೋಗಿ ನೀನು ತಗೊಳಪ್ಪ ಅಂತ ಹೇಳ್ತಾರೆ. ಆಗ ವಿಶ್ವಂಬರ ತೆವಳ್ಕೊಂಡು ಹೋಗ್ತಾರೆ. ಹಾಗೆ ನಿಂತ್ಕೊಂಡು ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಏನು ತಗೋತಾರೆ, ಬಂಗಾರ ತಗೋತಾರಾ, ಬೆಳ್ಳಿ ತಗೋತಾರಾ, ಇಲ್ಲಾಂದರೆ ಸ್ವೀಟ್ಸ್ ತಗೋತಾರಾ ಮಕ್ಕಳು ಸಾಮಾನ್ಯವಾಗಿ. ಎಲ್ಲ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳು ವಿಶ್ವಂಬರ ಬೇಗ ಹೋಗಿ ಶ್ರೀಮದ್ ಭಾಗವತವನ್ನು ತಗೊಂಡು ಅವರು ಅದನ್ನು ತಬ್ಕೋತಾರೆ. ನೋಡಿದ ತಕ್ಷಣ ಎಲ್ಲರೂ ಕೂಡ ತುಂಬ ಆನಂದವಾಗುತ್ತೆ. ಎಲ್ಲರೂ ಜೋರಾಗಿ ಹರಿಬೋಲ್ ಅಂತ ಕರೀತಾರೆ. ಇದರಲ್ಲಿ ಏನಿದೆ ಅಂತ ಫೇಮಸ್ ಏನಿದೆ, ಅದರಲ್ಲಿ ಅಂತ ಏನು ಟ್ರೆಡಿಷನ್ ಇದೆ. ಭಾಗವತ ಮಹಾಪ್ರಭು ಭಾಗವತ ಮಕ್ಕಳು ತಗೊಂಡಿದ್ದಾರೆ, ಒಂದು ಸಾಮಾನ್ಯ ಅಂತ ನಾವು ಅನ್ನಿಸ್ಬೋದು. ಆದರೆ ನಿಜವಾಗ್ಲೂ ಕೂಡ ತುಂಬ ಅಸಾಮಾನ್ಯವಾದಂಥ ವಿಚಾರ. ಒಂದು ಎಕ್ಸಾಂಪಲ್ ನೀವು ತಗೊಳ್ಳಿ. ಇದನ್ನೇ ನಮ್ಮ ಮನೇಲಿ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಮನೇಲಿ ಮಗು ಹುಟ್ಟಿದೆ ಅಂತ ಅಂದ್ಕೊಳ್ಳಿ, ಸರಿನಾ? ಆ ಮಗು ಇರುವಾಗ ಸ್ವಲ್ಪ ತಿಳುವಳಿಕೆ ಬಂದಮೇಲೆ ನೀವೇನೇನೆಲ್ಲ ಇಡಬೇಕಂದ್ರೆ, ಅದೇ ದವಸ ಧಾನ್ಯ, ಬೆಳ್ಳಿ, ಬಂಗಾರ, ನಾಣ್ಯಗಳು, ಜೊತೆಯಲ್ಲಿ ಆಭರಣಗಳು, ಸ್ವೀಟ್ಸು, ಜೊತೆ ಶ್ರೀಮದ್ ಭಾಗವತಮು, ಪಕ್ಕದಲ್ಲಿ ಒಂದು ಮೊಬೈಲು. ಇಷ್ಟಿಟ್ಬಿಟ್ಟು ಮಗು ಹೋಗಪ್ಪ, ನಿನ್ಗೇನು ಬೇಕೋ ನೀನು ತಗೊಳಪ್ಪ ಅಂದರೆ 99% ಮಗು ಏನು ಮಾಡ್ತಂದರೆ, ಅದಕ್ಕೇನು ಅಟ್ರಾಕ್ಷನ್ ಇದೆ ಏನೋ ಗೊತ್ತಿಲ್ಲ. ಆದರೆ ಅದು ಖಂಡಿತವಾಗ್ಲೂ ಕೂಡ ಮಕ್ಕಳು ಇವತ್ತು, ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ, ಹಾಗಾಗಿ ಒಂದು ಎಕ್ಸಾಂಪಲ್ ಹೇಳಿದೆ. ಊಟ ಮಾಡಬೇಕಂದ್ರೆ ಮೊಬೈಲು, ಮಲ್ಕೋಬೇಕಂದ್ರೆ ಮೊಬೈಲು, ಏನು ಪ್ರತಿಯೊಂದು ಮಾಡಬೇಕಂದ್ರೂ ಕೂಡ ಮಕ್ಕಳಿಗೆ ಏನಿರಬೇಕು, ಮೊಬೈಲ್ ಇರಬೇಕು. ಅದು ಮಗು ಬಂದ ಮೇಲೆ ಅದು ಕಲ್ತಿದ್ದಲ್ಲ, ಗರ್ಭದಲ್ಲಿ ಇರಬೇಕಾದ್ರೇ ತಾಯಂದಿರು ನೋಡ್ತಾ ಇರ್ತಾರಲ್ವ, ಅದು ಗರ್ಭದಾನ ಸಂಸ್ಕಾರದಲ್ಲೇ ದೇವಕಿಗೆ ಗರ್ಭಸ್ತುತಿ ಹೇಳಿದ್ರಂತೆ. ಇಲ್ಲಿ ಮೊಬೈಲ್ ಸ್ತುತಿಯನ್ನು ಮಾಡಿ 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 ಮಕ್ಕಳು ಬಂದಿದ ತಕ್ಷಣ ಮೊಬೈಲ್ ಹಿಡ್ಕೊತಾರೆ. ಆದರೆ ಇದರಲ್ಲಿ ಅರ್ಥ ಏನಂದರೆ, ಚೈತನ್ಯ ಮಹಾಪ್ರಭುಗಳು ತಾನು ಬಂದಂಥ ಉದ್ದೇಶ ಏನು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ನಾಳೆ ದಿವಸ ಮುಂದೆ ಚೈತನ್ಯ ಮಹಾಪ್ರಭುಗಳು ಅವತಾರವನ್ನು ತಗೊಂಡಿದ್ದು ಭಾಗವತದ ಪ್ರಚಾರವನ್ನು ಮಾಡೋದಕ್ಕೋಸ್ಕರ. ಭಾಗವತ ಎಷ್ಟು ಶ್ರೇಷ್ಠವಾದದ್ದು ಹೇಳ್ತಾರೆ. ಪುರಾಣಂ ಅಮಲಂ ಯತ್ ವೈಷ್ಣವಾನಾಂ ಪ್ರಿಯ. ಈ ಭಾಗವತದ ಆಧಾರದ ಮೇಲೇ ನಾನು ಕೃಷ್ಣ ಪ್ರಚಾರವನ್ನು ಮಾಡ್ತೀನಿ. ಭಾಗವತ ಅನ್ನೋದು ಎಲ್ಲ ವೈಷ್ಣವರಿಗೆ ಪ್ರಿಯವಾದದ್ದು. ಲೈಫ್ ಆ್ಯಂಡ್ ಸೋಲ್ ಅಂತ ಕರೀತಾರಲ್ವಾ, ಎಲ್ಲ ವೈಷ್ಣವರು ಇಷ್ಟಪಡುವಂತಹದ್ದು ಯಾವುದು ಅಂದರೆ ಅದು ಭಾಗವತ, ಅದು ಅಮಲ ಪುರಾಣ. ಆ ಆಧಾರದ ಮೇಲೆ ನಾನು ಪ್ರಚಾರನ ಮಾಡ್ತೀನಿ ಅಂತ ಚೈತನ್ಯ ಮಹಾಪ್ರಭುಗಳು ನಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದ ಕೊನೆಯ ಶ್ಲೋಕ ಏನಂದರೆ, ನಾಮ ಸಂಕೀರ್ತನ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂಶ್ಚ ತಂ ನಮಾಮಿ ಹರಿಪರಂ. ಶ್ರೀಮದ್ ಭಾಗವತದ ಕೊನೆಯ ಶ್ಲೋಕ ಸಾರಾಂಶ ಏನು ಅಂದರೆ, ನಾಮ ಸಂಕೀರ್ತನ ಯಸ್ಯ, ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡೋ ಮಾತ್ರದಿಂದ ನಮ್ಮೆಲ್ಲ ಪಾಪಗಳು ದೂರ ಆಗುತ್ತೆ ಅಂತ. ಭಾಗವತದ ಸಾರಾಂಶವನ್ನು ಚೈತನ್ಯ ಚರಿತಾಮೃತ ಮೊದಲ ಶ್ಲೋಕ ಏನು ಗೊತ್ತಾ? ಮೊದಲನೇ ಶ್ಲೋಕ ಏನಂದ್ರೆ ಚೈತನ್ಯ ಚರಿತಾಮೃತದ್ದು ಯುಗಧರ್ಮ ಪ್ರವೈತೇನು ನಾಮ ಸಂಕೀರ್ತನ. ಚೈತನ್ಯ ಚರಿತಾಮೃತದ ಮೊದಲನೇ ಶ್ಲೋಕ ಏನಂದ್ರೆ ಯುಗಧರ್ಮ ಪ್ರವೈತೇನು ನಾಮ ಸಂಕೀರ್ತನ. ಭಾಗವತದ ಕೊಟ್ಟ ಕಡೆಯ ಶ್ಲೋಕ ಯಾವುದು ಅಂದರೆ ನಾಮ ಸಂಕೀರ್ತನ ಯಸ್ಯ. ಅಂದರೆ ಚೈತನ್ಯ ಮಹಾಪ್ರಭುಗಳು ಆ ಭಾಗವತದ ಸಂಪೂರ್ಣವಾದಂಥ ಒಂದು ಸಾರಾಂಶವನ್ನು ಪ್ರಾರಂಭ ಮಾಡಿದೆ ಚೈತನ್ಯ ಮಹಾಪ್ರಭುಗಳು ನಾಮ ಸಂಕೀರ್ತನೆಯನ್ನು.
ಸೊ ಹಾಗಾಗಿ ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗಳು ಭಾಗವತ ಧರ್ಮವನ್ನು ಎತ್ತಿ ಹಿಡಿಯೋದಕ್ಕೆ ಅವರು ಬಂದದ್ದು ಅಂತ ಆ ಒಂದು ಲೀಲೆಯಲ್ಲಿ ನಮಗೆ ಅವರು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿಯವರು ಒಂದೊಂದು ಲೀಲೆಗೂ ಹಲವಾರು ಶ್ಲೋಕಗಳನ್ನು ಬರೆದಿದ್ದಾರೆ. ಆ ಶ್ಲೋಕಗಳನ್ನು ಕೇಳಿಸ್ಕೊಂಡ್ರೆ ಎಷ್ಟೋ ಒಂಥರ ಖುಷಿ ಆಗುತ್ತೆ. ಅವ್ರು ಹೇಳ್ತಾರೆ, ಸಕಲ ಚಾಡಿಯ ಪ್ರಭು ಶ್ರೀ ಸಚಿ ನಂದನ ಭಾಗವತ ಧರಿಯ ದಿಲೇನ ಆಲಿಂಗನ. ಅವ್ರು ಎಷ್ಟು ಚೆನ್ನಾಗಿ ಹೋಗಿ ಭಾಗವತವನ್ನು ಆಲಿಂಗನ ಮಾಡಿಕೊಂಡ್ರು ಅಂತ ಒಂದು ವರ್ಣನೆಯನ್ನು ಮಾಡ್ತಾರೆ. ಇದು 2 ಲೀಲೆ ಆಯಿತು, ಸರಿನಾ? ಮೊದಲನೇ ಲೀಲೆ ಅವರ ಹೆಜ್ಜೆ ಗುರುತುಗಳನ್ನು ತೋರಿಸಿದ್ದು, 2ನೇ ಲೀಲೆ ಶ್ರೀಮದ್ ಭಾಗವತವನ್ನು ಅವರು ಆಲಿಂಗನ ಮಾಡಿದ್ದು. ಈ ಎಲ್ಲ ಮುಖಾಂತರ ನಮಗೇನು ತಿಳುವಳಿಕೆ ಕೊಡ್ತಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ಅವರು ಪ್ರಾರಂಭದಿಂದನೂ ಬಾಲ್ಯಾವಸ್ಥೆಯಿಂದನೂ ಕೂಡ ಅವರು ದೇವೋತ್ತಮ ಪರಮ ಪುರುಷ ಅನ್ನೋದು ನಮಗೆ ಅವರು ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. 3ನೇ ಲೀಲೆ ತುಂಬ ಫೇಮಸ್ ಲೀಲೆ, ಇದು ನಮಗೆಲ್ಲರೂ ಕೂಡ ಗೊತ್ತಿದೆ. ಏನಂದರೆ ಚೈತನ್ಯ ಮಹಾಪ್ರಭುಗಳು ಚಿಕ್ಕ ಹುಡುಗನಾಗಿದ್ದಾಗ ಎಲ್ಲರ ಕೈಲೂ ಕೂಡ ಎಲ್ಲರ ಬಾಯಲ್ಲೂ ಅವ್ರು ಏನು ಹೇಳಿಸ್ತಾ ಇದ್ರು ಯಾವಾಗಲೂ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. 24 hours. ಶ್ರೀಲ ಪ್ರಭುಪಾದ್ ಭಾವಾರ್ಥದಲ್ಲಿ ಹೇಳ್ತಾರೆ, ಮಹಾಪ್ರಭು ಚಿಕ್ಕವರಾಗಿದ್ದಾಗ 24 ಗಂಟೆ ಅವರ ಮನೆಯಲ್ಲಿ ಸಂಕೀರ್ತನೆ ನಡೀತಾ ಇತ್ತು. ನಾವು 24 ಗಂಟೆ 24 hours ಕೀರ್ತನ ಮೇಳ ಮಾಡಬೇಕಂದ್ರೆ ವರ್ಷಕ್ಕೆ ಒಂದು ದಿವಸ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ, ಹೌದಲ್ಲ? ತುಂಬ ಅರೇಂಜ್ಮೆಂಟ್ಸ್ ಬೇಕು. 24 hours ಕೂತ್ಕೊಂಡು ಕೀರ್ತನ ಮ್ಯಾನೇಜ್ ಮಾಡಬೇಕಂದ್ರೆ ತುಂಬ ಕಷ್ಟ. ಆದರೆ ಮಹಾಪ್ರಭು ಚಿಕ್ಕವರಾಗಿದ್ದಾಗ ಅವ್ರ ಮನೆಯಲ್ಲಿ 24 hours ಸಂಕೀರ್ತನೆ ನಡೀತಾ ಇತ್ತಂತೆ. ಅದು ಯಾವ ರೀತಿ ಅಂದರೆ ಹೇಳ್ತಾರೆ, ಮಹಾಪ್ರಭು ಚಿಕ್ಕವರಾಗಿದ್ದಾಗ ಅವ್ರ ಮನೆಯ ಪರಿಸ್ಥಿತಿ ಹೇಗಿರ್ತಾನೆ, ನಿರವಧಿ ಸೋಭಾರ ವದನೆ ಹರಿನಾಮ. ನಿರವಧಿ ಸೋಭಾರ ವದನೆ ಹರಿನಾಮ. 14ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಈ ಪ್ರಕಾರ ಹೇಳ್ತಾರೆ, ಕ್ರಂದನೆ ರಚ್ಚನೆ ಬಲ ಇಲ ಹರಿನಾಮ ನಾರಿ ಸಭಾ ಹರಿ ಬಲೆ ಹಾಸೆ ಗೌರಧಾಮ. ಮಗು ಚೈತನ್ಯರು ಅಳುತ್ತಿರುವ ಹಾಗೆ ನಟಿಸಿ ಹೆಂಗಸರು ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನೆಯಲ್ಲಿ ತೊಡಗುವಂತೆ ಮಾಡುತ್ತಿದ್ದರು. ಇತ್ತ ಹೆಂಗಸರು ಉಳಿದವರೆಲ್ಲ ನಾಮ ಸಂಕೀರ್ತನೆಯಲ್ಲಿ ತೊಡಗಿರುವಾಗ ಪ್ರಭು ಮುಗುಳ್ನಗುತ್ತಿದ್ದರು. ಮಹಾಪ್ರಭುದ ಲೀಲೆ ಏನಂದರೆ, ಯಾವಾಗ ಹರಿನಾಮವನ್ನು ಮಾಡೋದಿಲ್ವಲ್ಲ ಅವಾಗ ಜೋರಾಗಳದು, ಯಾವಾಗ ಸಂಕೀರ್ತನೆ ಇಲ್ಲ ಆವಾಗ ಚೈತನ್ಯ ಮಹಾಪ್ರಭು ಜೋರಾಗಳದು. ಆದರೆ ಯಾವಾಗ ಎಲ್ಲರೂ ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಯಾವಾಗ ಎಲ್ಲರೂ ಕೀರ್ತನೆ ಶುರು ಮಾಡ್ತಾನ ಆವಾಗ ಚೈತನ್ಯ ಮಹಾಪ್ರಭು ನಗೋದು. ಮತ್ತೆ ಯಾರಾದರೂ ಅಲ್ಲಿರೋರು ಎಲ್ಲರೂ ಕೂಡ ಈ ಮನೆಗೆ ಸಾಮಾನ್ಯ ಒಂದು 10-6 ಜನ ಬಂದರೆ ನಾರ್ಮಲಿ ಮಾಡೋದೇನೆಂದರೆ ಪ್ರಜಲ್ಪ ಅಲ್ವಾ, ಮಾತುಗಳು ವಿಪರೀತವಾಗಿ ಆ ಮಾತು ಈ ಮಾತು, ಈ ಥರ ಪ್ರಜಲ್ಪ ಶುರು ಮಾಡಿದ ತಕ್ಷಣ ಮತ್ತೆ ಚೈತನ್ಯ ಮಹಾಪ್ರಭು ಜೋರಾಗಳೋದು ವಿಶ್ವಂಬರ. ಮತ್ತೆ ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರನ ಹೇಳೋದು. ಮತ್ತೆ ಚೈತನ್ಯ ಮಹಾಪ್ರಭು ಅದು ನೋಡಿ ನಗೋದು. ಅದನ್ನು ಹೇಳ್ತಾರೆ ಒಂದು ಹಾಡಲ್ಲಿ, ಸುಂದರ ಬಾಲ ಸಚಿದುಲಾಲ ನಾಚತೆ ಶ್ರೀ ಹರಿ ಕೀರ್ತನ ಮೇ ಬಾಲೆ ಚಂದನ ತಿಲಕ ಮನೋಹರ ಆಲಕ ಶೋಭೆ ಕಪೋಲನ ಮೇ. ಆ ಒಂದು ಸುಂದರ ವದನ, ಗುಂಗುರು ಕೂದಲಿನ ಸಚಿ ಮಾತೆಯ ಪ್ರೀತಿಯ ಮಗ ನಿಮಾಯ್ ವಿಶ್ವಂಬರ ಹರಿನಾಮ ಕೀರ್ತನೆಯನ್ನು ಕೇಳಿದಾಗಲೆಲ್ಲ ನರ್ತಿಸುತ್ತಿದ್ದನು, ಆನಂದಿಸುತ್ತಿದ್ದನು. ಈ ಪ್ರಕಾರವಾಗಿ ಚೈತನ್ಯ ಮಹಾಪ್ರಭು ಎಲ್ಲರನ್ನ ಕೂಡ ಸಂಕೀರ್ತನೆಯಲ್ಲಿ ಭಾಗವಹಿಸುವಂತೆ ಚಿಕ್ಕ ವಯಸ್ಸಿನಿಂದನೇ ಶುರು ಮಾಡಿದ್ದಾರೆ. ನೋಡಿ, ಚೈತನ್ಯ ಮಹಾಪ್ರಭುಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಏನು ಗೊತ್ತಾ, ಚೈತನ್ಯ ಮಹಾಪ್ರಭುದು ಮೂಡ್ ಆ್ಯಂಡ್ ಮಿಷನ್, ಧ್ಯೇಯ ಮತ್ತು ಸಾಧನ. ಧ್ಯೇಯ ಅಂದರೆ ಗುರಿ, ಸಾಧನ ಅಂದರೆ ಆ ಗುರಿಯನ್ನು ರೀಚ್ ಮಾಡೋದಕ್ಕೆ ಮಾಡುವಂತಹ ಎಲ್ಲ ಪ್ರಯತ್ನಗಳು. ಅವರು ಯಾವ ಧ್ಯೇಯವನ್ನು ಇಟ್ಕೊಂಡು ಬಂದಿದ್ದಾರಲ್ಲ ಆ ಧ್ಯೇಯವನ್ನು ಅವ್ರು ಏನು ಮಾಡ್ತಾರೆ, ಚಿಕ್ಕ ವಯಸ್ಸಿನಿಂದಲೇ ಅವ್ರು ಏನು ಮಾಡಿದ್ದಾರೆ, ಪ್ರಾರಂಭವನ್ನು ಮಾಡಿದ್ದಾರೆ. ಈ ಒಂದು ಲೀಲೆಯಲ್ಲಿ ನಾವು ಕಲಿಯುವಂತಹ ಪಾಠ ಏನು ಅಂದರೆ, ಯಾವಾಗ ಈ ಪ್ರಕಾರವಾಗಿ ಎಲ್ಲರೂ ಕೂಡ ಹರಿನಾಮವನ್ನು ಮಾಡ್ತಾ ಇರ್ತಾರಲ್ಲ ಆವಾಗ ಜಗನ್ನಾಥ್ ಮಿಶ್ರಾ ಮತ್ತು ಸಚಿ ಮಾತೆಗೆ ತುಂಬ ಖುಷಿ ಆಗುತ್ತೆ. ನಾವು ಎಂಥ ಮಗನನ್ನು ನಾವು ಪಡ್ಕೊಂಡಿದ್ದೀವಿ. ಹರಿನಾಮ ಕೇಳಿದ ತಕ್ಷಣ ಆ ಮಗು ಏನು ಮಾಡ್ತಾ ಇದೆ, ನಗ್ತಾ ಇದೆ. ಜೊತೆಲಿ ಆ ಮನೆಯಲ್ಲಿರುವಂಥ ಎಲ್ಲ ವಾತಾವರಣ ಮಂಗಳಕರವಾಗ್ತಾ ಇದೆ. ಆ ಮನೆಯಲ್ಲಿ ಎಲ್ಲ ಒಂಥರ ಸಂತೋಷ ಎಲ್ಲ ಕಡೆ ಹರಡ್ತಾ ಇದೆ.
ಇದರಿಂದ ನಮಗೆ ಪಾಠ ಏನು ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೆಮ್ಮದಿ, ಶಾಂತಿ, ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಶಾಂತಿ, ಇವೆರಡೂ ಇರಬೇಕಂದ್ರೆ ಏನು ಮಾಡಬೇಕಂದ್ರೆ ಮನೆಯಲ್ಲಿ ಪ್ರತಿ ದಿವಸ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದ ಯಾವಾಗಲೂ ಹೇಳ್ತಾ ಇದ್ರು, ಚಾಂಟ್ ಹರೇ ಕೃಷ್ಣ ಆ್ಯಂಡ್ ಬಿ ಹ್ಯಾಪಿ. ಎಲ್ಲೆಲ್ಲಿ ಭಗವಂತನ ನಾಮ, ಎಲ್ಲೆಲ್ಲಿ ಸಂಕೀರ್ತನೆ ಗೃಹಸ್ಥರ ಮನೆಯಲ್ಲಿ ಇರುತ್ತೋ ಅಲ್ಲಿ ಯಾವಾಗಲೂ ಆನಂದನೇ ಇರುತ್ತೆ. ಎಲ್ಲಾದರೂ ಮನೆಯಲ್ಲಿ ಯಾರ ಮನೆಯಲ್ಲಾದ್ರೂ ಅಶಾಂತಿ ಇದೆ ಅಂದರೆ ಒಂದೇ ಸೊಲ್ಯೂಷನ್ನು, ನಾವೆಲ್ಲ ಸೈಕಿಯಾಟ್ರಿಸ್ಟ್ ಹತ್ರನೋ ಅಲ್ಲೋ ಎಲ್ಲೋ ಕೌನ್ಸಿಲಿಂಗ್ ಎಲ್ಲ ಹೋಗಿ ತುಂಬ ಹಣ ಕೊಟ್ಟು ಬರೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಕುತ್ಕೊಂಡು ಭಗವಂತನ ಮುಂದೆ ಹರಿನಾಮವನ್ನು ಹೇಳಿದರೆ ಖಂಡಿತವಾಗ್ಲೂ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ ಅನ್ನೋದು ನಮಗೆ ಈ ಒಂದು ಲೀಲೆಯಲ್ಲಿ ನಾವು ಅರ್ಥವನ್ನು ಮಾಡ್ಕೋಬೋದು. ಎರಡನೇದಾಗಿ ಏನಂದರೆ ತುಂಬ ಜನ ಸೇರಿದಾಗ ಪ್ರಜಲ್ಪ ಮಾಡಬಾರ್ದು. ಪ್ರಜಲ್ಪ ಮಾಡಿದ್ರೆ ಮಹಾಪ್ರಭುಗೆ ಇಷ್ಟ ಆಗಲ್ಲ. ಸೊ 16 ಜನ ಸೇರಿದಾಗ ಒಂದೆರಡು ಒಳ್ಳೆ ವಿಚಾರಗಳನ್ನು ನಾವು ಚರ್ಚೆಯನ್ನು ಮಾಡಬಹುದು. ಇದಾದಮೇಲೆ 4ನೇ ಲೀಲೆ. ಒಮ್ಮೆ ವಿಶ್ವಂಬರ ಸ್ವಲ್ಪ ದೊಡ್ಡವನಾಗಿದ್ದಾನೆ. ವಿಶ್ವಂಬರ ದೊಡ್ಡವನಾದಮೇಲೆ ಆ ಮನೆ ಅಂಗಳಕ್ಕೆ ಒಂದು ಹಾವು, ಒಂದು ದೊಡ್ಡದಾದಂತಹ ಹಾವು ಬಂದಾಗ ಆ ಒಂದು ಚಿಕ್ಕದಾದಂತಹ ವಿಶ್ವಂಬರ ನಿಮಾಯ್ ಅದ್ರ ಜೊತೆ ಏನು ಮಾಡ್ತಿದ್ದ, ಯಾವ ರೀತಿ ಆಟ ಆಡ್ತಿದ್ದ ಅನ್ನೋದು ಇದೊಂದು ಲೀಲೆ. ಸರಿನಾ? ಸಾಮಾನ್ಯವಾಗಿ ಹಾವು ಬಂದರೆ ನಾವೇನು ಮಾಡ್ತೀವಿ? ಹಾವು ಬಂದರೆ ಏನು ಮಾಡ್ತೀವಿ? ಇಲ್ಲ ಹೊಡೆದು ಓಡಿಸ್ತೀವಿ, ಇಲ್ಲ ನಾವೇ ಓಡೋಗ್ತೀವಿ, ಹೌದಲ್ವಾ? ಇಲ್ಲ ಅದನ್ನು ಏನೋ ಗದರಿಸಿ ಹೊಡೆದು ಓಡಿಸ್ತೀವಿ, ಇಲ್ಲ ನಾವೇ ಓಡೋಗ್ತೀವಿ, ಇಲ್ಲಾಂದರೆ ಭಯಭೀತರಾಗ್ಬಿಡ್ತೀವಿ. ಆದರೆ ವಿಶ್ವಂಬರ ಚಿಕ್ಕ ಹುಡುಗ ಆದಾಗಿಂದಲೂ ಕೂಡ ಅವ್ರು ತುಂಬ ಧೈರ್ಯಶಾಲಿ. ಎಷ್ಟು ಧೈರ್ಯಶಾಲಿ ಅಂದರೆ ಅದು ಬೆಂಕಿ ಇರಲಿ, ಹಾವಿರಲಿ, ಏನೇ ಇರಲಿ ಅದನ್ನು ಕಂಡ ತಕ್ಷಣ ಅದನ್ನು ಹಿಡಿಬೇಕು ಅಂತ ಹೋಗ್ತಾಯಿತ್ತು. ಅದೇ ಪ್ರಕಾರವಾಗಿ ಅವನ ಅಂಗಳದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ ವಿಶ್ವಂಬರ ದೊಡ್ಡದಾದಂಥ ಒಂದು ಹಾವು ಅಲ್ಲಿಗೆ ಬರುತ್ತೆ. ಮಹಾಪ್ರಭು ಈಗಾಗಲೇ ಹೇಳಿದ ತಕ್ಷಣ ಆ ಒಂದು ಹಾವನ್ನು ಅವ್ರು ಏನು ಮಾಡ್ತಾರೆ? ಹಿಡ್ಕೋತಾರೆ. ಆ ಹಾವನ್ನು ಹಿಡ್ಕೊಂಡಿದ್ದಲ್ಲದೆ ಆ ಹಾವು ಜೊತೆ ಅವ್ರು ಏನು ಮಾಡ್ತಾರೆ? ಆ ಹಾವನ್ನು ತಪ್ಕೊಂಡಿದ್ದಾರೆ. ಆ ಹಾವು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಆ ಹಾವನ್ನ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಮಲಗಿದ್ದಾರೆ. ಜೊತೆಯಲ್ಲಿ ಆ ಹಾವು ಅವ್ರಿಗೆ ಒಂದಿಷ್ಟು ಭಯ ಇಲ್ಲ. ಆದರೆ ಆ ಹಾವು ಜೊತೆ ಒಂಥರ ಸಾಮಾನ್ಯವಾಗಿ ಸಾಮಾನು ಇಟ್ಕೊಂಡು ಆಟ ಆಡೋದಿಲ್ವಾ? ಆ ಪ್ರಕಾರವಾಗಿ ವಿಶ್ವಂಬರ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಬಂದದ್ದು ಸಾಮಾನ್ಯವಾದಂಥ ಹಾವಲ್ಲ, ಅದು ಯಾರೇಳಿ? ಶೇಷ, ಅನಂತ ಶೇಷ. ಬಲರಾಮರು ತಮ್ಮ ಬಂದಿದ್ದಾನಲ್ವಾ, ತಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ಆ ಅನಂತ ಶೇಷ ಏನು ಮಾಡಿದ್ದಾರೆ ಅಂದರೆ ಅವ್ರ ಜೊತೆ ಬಂದಿದ್ದಾರೆ. ಅವ್ರ ಜೊತೆ ಬಂದು ಈ ರೀತಿ ಇಬ್ಬರು ಕೂಡ, ಹಾವು ಕೂಡ ಅವ್ರಿಗೆ ಕಚ್ತಾ ಇಲ್ಲ ಅಥವಾ ಏನೋ ಅಂತ ಇದು ಮಾಡ್ತಾರೆ, ಹಾವು ಕೂಡ ಅವ್ರ ಜೊತೆ ತುಂಬ ಚೆನ್ನಾಗಿ ರೆಸಿಪ್ರಿಕೇಷನ್ಸ್ ಮಾಡ್ತಾ ಇದೆ. ಇವರಿಬ್ಬರು ಏನೋ ತುಂಬ ಆನಂದವಾಗಿದ್ದಾರೆ. ಆದರೆ ಇದನ್ನು ನೋಡಿದಂಥ ಮನೇಲಿರುವಂಥ ಜನ ನೋಡಿದ್ರಲ್ವಾ, ಭಯಭೀತರಾಗಿದ್ದರು, ಜೋರಾಗಿ ಕಿರಿಸ್ತಾ ಇದ್ದಾರೆ, ಜೋರಾಗಿ ಗಾಬರಿ ಆಗ್ತಾ ಇದ್ದಾರೆ. ಎಲ್ಲರೂ ಕೂಡ ಕೆಲವರು ಕೃಷ್ಣ 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 ಕಾಪಾಡು ಕಾಪಾಡು ಅಂತವ್ರೆ. ಇನ್ನು ಕೆಲವರು ಗರುಡ ಮಂತ್ರನೇ ಹೇಳ್ತಾ ಇದ್ದಾರೆ. ಗರುಡ ಮಂತ್ರ ಹೇಳಿದ್ರೆ ಹಾವು ಬಿಟ್ಬಿಡ್ತೇನೋ ಅಂತ. ಇನ್ನು ಕೆಲವರು ಟ್ರೈ ಮಾಡಿ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಬಿಡ್ಸೋಣಂತ ಹೋದರೆ ಹಾವು ದೊಡ್ಡದಾಗಿದೆ. ದೊಡ್ಡದಾಗಿದ್ದಂಥ ಹಾವನ್ನ ದೂರದಿಂದ ನಾವು ಇದು ಮಾಡ್ಬೋದು. ಹತ್ರ ಹೋಗಿ ಬಿಡ್ಸೋಕೆ ಯಾರಾದ್ರೂ ಪ್ರಯತ್ನ ಮಾಡ್ತಾರಾ? ಹಾವು ದೊಡ್ಡದಾಗಿದೆ, ಯಾರು ಹೋಗ್ತಾ ಇಲ್ಲ, ಹತ್ರ ಹೋಗ್ತಾ ಇಲ್ಲ. ಗರುಡ ಮಂತ್ರ ಹೇಳ್ತಾ ಇದ್ದಾರೆ, ಕೃಷ್ಣ ಕೃಷ್ಣ ಅಂತ ಇದ್ದಾರೆ. ಇವರಿಬ್ಬರು ಮಾತ್ರ ತುಂಬ ಚೆನ್ನಾಗಿ ಅದರ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ಇದೆಲ್ಲ ನೋಡಿದ್ಮೇಲೆ ಅನಂತ ಶೇಷಿಂಗ್ ಅನ್ನಿಸ್ತು. ಇಲ್ಲ, ಯಾಕಂದರೆ ಅಮ್ಮ ಅಪ್ಪ ಇವರು ಕೂಡ ತುಂಬ ಗಾಬರಿ ಆಗಿದ್ದಾರೆ. ಮಹಾಪ್ರಭುದ ತಂದೆ ತಾಯಿ ಅಂದರೆ ಅವ್ರಿಗೆ ಈ ಒಂದು ದುಃಖ ಕೊಡೋದು ಬೇಡ ಅಂತ ಏನು ಮಾಡ್ತಿದ್ರೆ ಅನಂತ ಶೇಷ ತಕ್ಷಣ ಅವ್ರನ್ನ ಬಿಡಿಸಿ ಹಾಗೆ ಹೋಗ್ತಾ ಇದೆ. ಆದರೆ ನಿಮಾಯಿ ಬಿಡ್ತಾ ಇಲ್ಲ, ವಿಶ್ವಂಬರ ಬಿಡ್ತಾರೆ. ಮತ್ತೆ ಇಟ್ಕೊಳ್ಳೋದು, ಮತ್ತೆ ಆಡ್ಕೊಳ್ಳೋದು, ಮತ್ತೆ ತಪ್ಕೊಳ್ಳೋದು. ತುಂಬ ದಿವಸ ಆದಮೇಲೆ ಬಂದಿದೆ, ಇಷ್ಟು ಬೇಗ ಹೋದರೆ ಹೇಗೆ ಅಂತ ಈ ಪ್ರಕಾರಕ್ಕೆ ಅದು ಒಂಥರ ಸರಪಳಿ ಥರ ಸುತ್ಕೊಂಡ್ಬಿಟ್ಟಿದೆ. ಆದರೆ ಇದನ್ನೆಲ್ಲ ನೋಡಿ ಯಾವ ಪ್ರಕಾರವಾಗಿ ಅಲ್ಲಿ ದ್ವಾಪರ ಯುಗದಲ್ಲಿ ಕಾಳಿಂಗನವನ್ನು ಮರ್ದನ ಮಾಡುವಾಗ ಏನು ಮಾಡ್ತಾಯಿದ್ರು? ಕೃಷ್ಣ ಕಾಳಿಯ ಜೊತೆ ಇದ್ದಾಗ ಕೃಷ್ಣ ಆಟನೇ ಆಡ್ತಾ ಇದ್ದ. ಆದರೆ ಇಡೀ ವೃಂದಾವನದ ವಾಸಿಗಳೆಲ್ಲ ಎಷ್ಟು ಭಯಭೀತರಾಗಿದ್ದರು. ಮಹಾಪ್ರಭು ಎಲ್ಲರ ಜೀವ ಅಲ್ವಾ, ಕೃಷ್ಣ ಎಲ್ಲರ ಜೀವ ಅಲ್ವಾ, ಏನಾದ್ರು ಆದರೆ ಎಷ್ಟು ಅವರಿಗೆ ದುಃಖ ಆಗುತ್ತಲ್ವಾ. ಅದೆಲ್ಲ ನೋಡಿ ಆಮೇಲೆ ಏನಾಯ್ತಂದರೆ ಆ ಹಾವು ಅನಂತ ಶೇಷ ಅಲ್ಲಿಂದ ಹೊರಡಿತು. ಅವ್ರು ಹೋಗಿದ ತಕ್ಷಣ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಬಂದು ಆ ಒಂದು ಚೈತನ್ಯ ಮಹಾಪ್ರಭು ವಿಶ್ವಂಬರನ್ನ ಎತ್ತಿ ಮುದ್ದಾಡಿ ಎಲ್ಲರೂ ಕೂಡ ಅವನಿಗೆ ಹಾರೈಕೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಹಿರಿಯರೆಲ್ಲ ಬಂದ್ಬಿಟ್ಟು ಅವ್ನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಚಿರಂಜೀವಿ ಚಿರಂಜೀವಿ, ನೀನು ಚಿರಂಜೀವಿ ಆಗಿರೋದು, ನಿನಗೆ ಇನ್ಮೇಲೆ ಏನು ಥರ ಆಗಬಾರ್ದು. ಇನ್ನೂ ಕೆಲವರು ಓಡಿ ಬಂದ್ಬಿಟ್ಟು ಆ ಗರುಡ ಮಂತ್ರ ಕೆಲವೊಂದೆಲ್ಲ ಮಂತ್ರಗಳನ್ನೆಲ್ಲ ಬರ್ಬಿಟ್ಟು ಒಂದು ತಾಯ್ತ ಹಾಕಿರ್ತಾರಲ್ಲ, ಕೆಲವರು ತಾಯ್ತವನ್ನು ಕಟ್ತಾ ಇದ್ದಾರೆ. ಇನ್ನೂ ಕೆಲವರು ಏನು ಮಾಡ್ತಾರೆ, ಬಂದು ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಇದ್ದಾರೆ.
ಯಾವಾಗ ಪ್ರತಿ ಸರಿ ದ್ವಾಪರ ಯುಗದಲ್ಲಿ ಯಶೋಧಾಮಯ್ಯ ಕೃಷ್ಣನಿಗೆ ಯಾವುದಾದ್ರು ಒಂದು ರಾಕ್ಷಸ ಬಂದು ಒಂದು ಅಟ್ಯಾಕ್ ಮಾಡ್ತಾನೆ ಇರ್ತಾರಲ್ವಾ, ಆ ಥರ ಅಟ್ಯಾಕ್ ಮಾಡಿದಾಗೆಲ್ಲ ಯಶೋಧ ಏನು ಮಾಡ್ತಿತ್ತಂದರೆ ಕರ್ಕೊಂಬರೋದು ಅವ್ನಿಗೆ ವಿಷ್ಣು ಸಹಸ್ರನಾಮವನ್ನು, ವಿಷ್ಣುವಿನ ನಾಮಗಳನ್ನು, ನಾರಾಯಣ ನಾಮಗಳನ್ನು ಜೋರಾಗಿ ಹೇಳೋದು. ಅದೇ ಪ್ರಕಾರವಾಗಿ ಸೇಮ್ ಆಸ್ಗೆ ಸಚಿ ಮಾತೆ ಕೂಡ ಜೋರಾಗಿ ನಾಮಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ವಿಶ್ವಂಬರನ ಮೇಲೆ ಚೈತನ್ಯ ಮಹಾಪ್ರಭುಗಳ ಮೇಲೆ ಎಲ್ಲರ ಒಂದು ಪ್ರೀತಿ, ಒಂದು ಹಾರೈಕೆ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನು ನಾವಿಲ್ಲಿ ಇದರಿಂದ ನೋಡ್ಬೋದು. ಮತ್ತು ಗರುಡ ಮಂತ್ರ ಅದು ನಮ್ಗೆ ಈಗಲೂ ಕೂಡ ಪ್ರತೀತಿ ಇದೆ. ಯಾವಾಗ ಒಂದು ಹಾವಿನ ದೋಷ ಇರುತ್ತಲ್ಲ ಅವಾಗ ಏನು ಮಾಡ್ತಾರೆ, ಆ ಒಂದು ಗರುಡ ಮಂತ್ರವನ್ನು ಎಲ್ಲರೂ ಕೂಡ ಹೇಳ್ತಾರೆ. ಸೊ ಚೈತನ್ಯ ಚರಿತಾಮೃತದಲ್ಲಿ ಅಲ್ಲ, ಚೈತನ್ಯ ಭಾಗವತದಲ್ಲಿ ವೃಂದಾವನ್ ದಾಸ್ ಠಾಕೂರ್ ಅವರು ಈ ಒಂದು ಲೀಲೆಯನ್ನು ಕುರಿತು ಒಂದು ಸಂದೇಶವನ್ನು ನಮಗೆ ಕೊಡ್ತಾರೆ. ಆ ಸಂದೇಶ ಏನಂದರೆ, ಭಕ್ತಿ ಕರಿ ಯೈ ಸಭಾ ವೇದ್ಯ ಗೋಪ್ಯ ಸುನೆ ಸಂಸಾರ ಭುಜಂಗ ತಾರೆ ನಾಕರೆ ಲಂಘನೆ. ಏನು ಹೇಳ್ತಂದರೆ, ಭಕ್ತಿ ಕರಿ ಯೈ ಸಭಾ ವೇದ್ಯ ವೇದ ಗೋಪ್ಯ ಸುನೆ. ಈ ಎಲ್ಲ ಲೀಲೆಗಳು ವೇದ ಗೋಪ್ಯವಾಗಿರೋದು. ಈ ಒಂದು ಲೀಲೆಗಳನ್ನು ಯಾರು ಭಕ್ತಿ ಭಾವದಿಂದ ಕೇಳಿಸ್ಕೋತಾರಲ್ವಾ, ಸಂಸಾರ ಭುಜಂಗ ತಾರೆ, ಭುಜಂಗ ಅಂದರೆ ಹಾವು. ಯಾರು ಈ ಒಂದು ಲೀಲೆಗಳನ್ನು ಕೇಳಿಸ್ಕೋತಾರೆ ಅವರು ಭೌತಿಕ ಜಗತ್ತೆಂಬ ವಿಷ ಸರ್ಪ ಅವ್ರಿಗೆ ಕಚ್ಚೋದಿಲ್ಲ. ಚೈತನ್ಯ ಮಹಾಪ್ರಭುಗಳ ಈ ಒಂದು ಬಾಲಲೀಲೆಯನ್ನು ಯಾರು ಕೇಳಿಸ್ಕೋತಾರಲ್ಲ ಅವ್ರಿಗೆ ಭೌತಿಕ ಜಗತ್ತು ಎಂಬುವಂತಹ ಒಂದು ಸರ್ಪ ಇದೆಯಲ್ಲ, ವಿಷ ಸರ್ಪ ಇದೆಯಲ್ಲ, ಅದು ಅವ್ರನ್ನ ಕಚ್ಚೋದಿಲ್ಲ. ಏನಿದು ಭೌತಿಕ ಜಗತ್ತು ಎಂಬುವಂತಹ ವಿಷ ಸರ್ಪ ಅಂದರೆ, ಅದನ್ನು ಹೇಳ್ತಾರೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಿಲ್ವಲ್ಲ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಿಲ್ಲ ಅವರು ಭೌತಿಕ ಜಗತ್ತಿನುವಂಥ ವಿಷಯ ಸರ್ಪದಿಂದ ಕಚ್ಚಿಸಿಕೊಂಡಂತೆ ಅಂತ ಕರೀತಾರೆ. ಅಂದರೆ ಕೇವಲ ಹಣ ಸಂಪಾದನೆ, ಕೇವಲ ದೇಹದ ಸುಖ, ಇದೆಲ್ಲ ವಿಷ ಸರ್ಪ ಇದ್ದಂಗೆ. ಯಾರ್ಯಾರು ಇಂತಹ ವಿಷ ಸರ್ಪದಿಂದ ಕಚ್ಚಿಸ್ಕೊಂಡಿರ್ತಾರಲ್ವಾ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಏನಾಗುತ್ತೆ ಅಂದರೆ ಅವರ ಹೃದಯದಲ್ಲಿ ಹರಿಷಡ್ವರ್ಗಗಳು ಬರುತ್ತೆ. ಹೆಚ್ಚಿಗೆ ಹಣ ಸಂಪಾದನೆ, ಹೆಚ್ಚಿಗೆ ದೈಹಿಕವಾದಂತಹ ಸುಖ, ಇದನ್ನು ಬಯಸೋರಿಗೆ ಮೊದಲು ಬರೋದೇನೆಂದರೆ ಹೃದಯದಲ್ಲಿ ಹರಿಷಡ್ವರ್ಗ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ. ಇದು ಬಂದಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತಂದರೆ, ಮೊದಲನೇದಾಗಿ ನಾವು ಮಾಡೋದೇನೆಂದರೆ ಕೃಷ್ಣನನ್ನು ಮರೆತೋಗ್ತೀವಿ, ಕೃಷ್ಣ ಪ್ರಜ್ಞೆಯನ್ನು ಬಿಟ್ಬಿಡ್ತೀವಿ. ಯಾವಾಗ ಕೃಷ್ಣನನ್ನು ಮರಿತೀವಿ, ಕೃಷ್ಣ ಪ್ರಜ್ಞೆಯನ್ನು ಬಿಡ್ತೀವಿ, ಕೃಷ್ಣ ಭಕ್ತಿಗೆ ನಾವು ಯಾವಾಗ ಬರೋದಿಲ್ಲ, ನಾವು ವಿಷಯ ಸರ್ಪದಲ್ಲಿ ಯಾವಾಗಲೂ ಕಚ್ಚಿಸ್ಕೊಂಡಂತೆ ನಾವು ಯಾವಾಗಲೂ ದುಃಖವನ್ನು ಪಡ್ತಾ ಇರ್ತೀವಿ. ಆದರೆ ಯಾರು ಈ ರೀತಿಯಾದಂಥ ಲೀಲೆಗಳನ್ನು ಕೇಳ್ತಾರಲ್ವ ಅವರು ಈ ರೀತಿಯಾದಂತಹ ಸಂಸಾರದ ವಿಷಯ ಸರ್ಪ ಅವರನ್ನು ಕಚ್ಚೋದಿಲ್ಲ ಅನ್ನೋದು ಒಂದು ಪಾಠ. ಸೊ ಇನ್ನೊಂದು ಪಾಠ ಏನಂದರೆ, ಈ ಒಂದು ಲೀಲೆಯಿಂದ ಹಾವು ಕಚ್ಚಿದಾಗ ನಾರ್ಮಲಿ ನಾವೇನು ಮಾಡ್ತೀವಿ, ಕೆಲವೊಂದು ಹಾವಿನ ಮಂತ್ರ ಎಲ್ಲ ಹೇಳ್ತೀವಲ್ವಾ, ಅದೇ ಪ್ರಕಾರವಾಗಿ ಸಂಸಾರದ ಬಾಧೆಯಿಂದ, ಸಂಸಾರದ ವಿಷಯ ಸರ್ಪ ನಮಗೆ ಕಚ್ಚಿದೆ, ಅದರಿಂದ ಹೊರಗಡೆ ಬರಬೇಕಂದ್ರೆ ಚೈತನ್ಯ ಮಹಾಪ್ರಭು ಕೊಟ್ಟಿರುವಂತಹ ಹರೇ ಕೃಷ್ಣ 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 ಹರೇ ಹರೇ ಮಂತ್ರವನ್ನು ನಾವು ಯಾವಾಗಲೂ ಕೂಡ ಸ್ಮರಿಸಬೇಕು. ಇನ್ನೊಂದು ಲೀಲೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ಮಣ್ಣು ತಿನ್ನಂತಹ ಲೀಲೆ. ವಿಶ್ವಂಬರ ದೊಡ್ಡವನಾಗಿದ್ದಾನೆ, ಅಂಗಳದಲ್ಲಿ ಆಟ ಆಡ್ತಾ ಇದ್ದಾನೆ. ಅಮ್ಮ ಏನು ಮಾಡಿದ್ದಾರೆ ಅಂದರೆ ಸಚಿ ಮಾತೆ ಸ್ವಲ್ಪ ಅವಲಕ್ಕಿಯಿಂದ ಮಾಡಿದಂತಹ ಸ್ವೀಟ್ಸು ಮತ್ತು ಸಂದೇಶ, ಬೆಂಗಾಲ್ ಸ್ವೀಟ್ಸ್ ಎಲ್ಲ ಹೆಚ್ಚಿಗೆ ಅಲ್ವಾ, ಅದೆಲ್ಲ ಕೊಟ್ಬಿಟ್ಟು ನೀನು ಇದನ್ನು ತಿನ್ನು ಅಂತ ಹೇಳಿದ್ರೆ ತಿನ್ನು ಅಂತ ಹೇಳ್ಬಿಟ್ಟು ಅಮ್ಮ ಒಳಗಡೆ ಹೋಗಿದ್ದಾರೆ. ಆದರೆ ಅಲ್ಲಿಂದ ಅಮ್ಮ ಹೊರಗಡೆ ಬಂದಿದ ತಕ್ಷಣ ವಿಶ್ವಂಬರ ಸ್ವೀಟ್ಸ್ ತಿಂತಾ ಇಲ್ಲ, ಮಣ್ಣು ತಿಂತಾ ಇದ್ದಾರೆ. ಆವಾಗ ಅಮ್ಮ ಬಂದ ತಕ್ಷಣ ಜೋರಾಗಿ ಕೇಳ್ತಾರೆ, ನಾನು ಸ್ವೀಟ್ಸ್ ಕೊಟ್ಟಿದ್ದೀನಿ, ನೀನು ಯಾಕೆ ಮಣ್ಣು ತಿಂತಾ ಇದೆಯಾ ನೀನು, ಸ್ವೀಟ್ಸ್ ತಿನ್ಬೇಕಲ್ವ ಅಂತ ಅಮ್ಮ ಜೋರಾಗಿ ಹೇಳಿದಾಗ ವಿಶ್ವಂಬರ ಹೇಳ್ತಿದ್ದಾನೆ, ಅಮ್ಮ ನೀನು ಕೊಟ್ಟಿರೋದು ಮಣ್ಣೆ ಅಲ್ವಾ ಅಂತ ಹೇಳ್ತಾರೆ. ಅಮ್ಮ ಕೊಟ್ಟಿದ್ದು ಸಂದೇಶ, ಅಂದರೆ ಈ ಒಂಥರ ಸ್ವೀಟ್ಸು, ಜಿಲೇಬಿ, ಜಾಂಗೀರ್ ಈ ಥರ ಕೊಟ್ಟಿದ್ದು ನಾನು, ಆದರೆ ನೀನು ಮಣ್ಣು ಕೊಟ್ಟಿದ್ದೀಯಾ ಅಂತ ಹೇಳ್ತಾರೆ. ವಿಶ್ವಂಬರ ಹೇಳ್ತಾ ಇದ್ದಾನೆ, ಅಮ್ಮ ಈ ಒಂದು ಸ್ವೀಟ್ಸು ಇವೆಲ್ಲವೂ ಕೂಡ ಮಣ್ಣಿನ ಪರಿವರ್ತನೆನೇ ತಾನೆ, ಎಲ್ಲವೂ ಮಣ್ಣಿಂದನೇ ತಾನೇ ಬಂದಿದ್ದು, ಹಾಗಾಗಿ ನಾನು ಮಣ್ಣು ತಿಂತಾ ಇದ್ದೀನಿ ಅಂತ ಹೇಳ್ತಾರೆ. ಅಮ್ಮನಿಗೆ ಸ್ವಲ್ಪ ಕೋಪ ಬರುತ್ತೆ, ಇದ್ಯಾವುದಿದು ಮಾಯವಾದ ಫಿಲಾಸಫಿ, ನಿನ್ಗೆ ಯಾರಪ್ಪ ಹೇಳ್ಕೊಟ್ಟಿದ್ದು ಈ ಫಿಲಾಸಫಿನ, ನಿನಗೆ ಎಲ್ಲನೂ ಒಂದೇ ಅನ್ನುವಂಥ ಫಿಲಾಸಫಿ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು? ಆವಾಗ ಅಮ್ಮ ಹೇಳ್ತಾರೆ, ಅಲ್ಲಪ್ಪ ಇದು ಮಣ್ಣಿಂದನೇ ಬಂದಿದ್ದರೂ ಕೂಡ ಮಣ್ಣಿಂದ ಬಂದಂತಹ ಆಹಾರ ಧಾನ್ಯಗಳನ್ನು ನಾವು ತಿಂದರೆ ಅದು ಜೀರ್ಣ ಆಗುತ್ತೆ, ಜೀರ್ಣ ಆದ್ಮೇಲೆ ಶಕ್ತಿ ಬರುತ್ತೆ. ಬರೀ ಮಣ್ಣೆ ತಿಂದರೆ ರೋಗ ಬರುತ್ತೆ. ಅದೇ ಪ್ರಕಾರವಾಗಿ ಇನ್ನೊಂದು ಉದಾಹರಣೆನ ಕೂಡ ಕೊಡ್ತಾರೆ ನೋಡು, ಅದೇ ಮಣ್ಣಿಂದ ಮಾಡಿದಂಥ ಮಡಿಕೆಯಲ್ಲಿ ನಾವೇನು ಮಾಡ್ಬೋದು, ನೀರನ್ನು ಹಿಡ್ಕೊಂಬರ್ಬೋದು. ಮಣ್ಣಲ್ಲಿ ಮಾಡಿರುವಂಥ ಮಡಿಕೆಯಿಂದ ನೀರನ್ನು ನಾವು ಹಿಡ್ಕೊಂಬರ್ಬೋದು. ಆದರೆ ಮಡಿಕೆ ಮಾಡದೆ ಅದೇ ಮಣ್ಣಿಗೆ ನಾವು ನೀರು ಹಾಕಿದ್ರೆ ಏನಾಗುತ್ತೆ, ಕೆಸರಾಗುತ್ತೆ.
ಹಾಗಾಗಿ ಎಲ್ಲವೂ ಒಂದೇ ಅಲ್ಲ, ಅದು ಬೇರೆ ಇದು ಬೇರೆ ಅನ್ನುವಂತಹ ಅದ್ಭುತವಾದಂಥ ಅಚಿಂತ್ಯ ಭೇದ ಅಭೇದ ತತ್ವವನ್ನು ಚೈತನ್ಯ ಮಹಾಪ್ರಭುಗಳು ಚಿಕ್ಕ ಹುಡುಗ ಆಗಿದ್ದಾಗೆ ಅಮ್ಮನಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಚಿಕ್ಕ ಮಕ್ಕಳು ಸಾಮಾನ್ಯವಾಗಿ ಇವಾಗ ಈ ಕಾಲದಲ್ಲಿ ದೊಡ್ಡವರು ಆದರೂ ಕೂಡ, ಮದುವೆ ಆದರೂ ಕೂಡ ನಮಗೆ ದೊಡ್ಡವರು ಹೇಳ್ತಾನೇ ಇರಬೇಕು. ಎಷ್ಟು ಹೇಳಿದ್ರು ನಮ್ಗೆ ಅದು ಅರ್ಥ ಆಗೋದೇ ಇಲ್ಲ. ಅರೆ, ಚೈತನ್ಯ ಮಹಾಪ್ರಭುದು ಬಾಲಲೀಲೆ ಅವರು ಸುಮ್ಮನೆ ಪಾಠ ಅಲ್ಲ, ಅವರು ತತ್ವಗಳನ್ನು ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಈ ಲೀಲೆಯಲ್ಲಿ ಚೈತನ್ಯ ಮಹಾಪ್ರಭು ನಮಗೆ ತಿಳುವಳಿಕೆ ಕೊಟ್ಟಂತಹ ಪಾಠ ಏನಂದರೆ ಅಚಿಂತ್ಯ ಭೇದ ಅಭೇದ ತತ್ವ. ಆ ಒಂದು ತತ್ವ ನಮಗೆ ತಿಳುವಳಿಕೆನ, ಈ ತತ್ವ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ಯಾರ್ಯಾರು ಇಸ್ಕಾನಲ್ಲಿದ್ದು ಅವ್ರಿಗೆಲ್ಲರಿಗೂ ಕೂಡ ಇದೊಂದು ಅಚಿಂತ್ಯ ಭೇದ ಅಭೇದ ತತ್ವ. ಅದು ಏನಂದರೆ ಅದರ ಒಂದು ತತ್ವದ ಒಂದು ಚಿಕ್ಕದಾದಂಥ ವಿಷಯ, ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ಇದರ ಒಂದು ತತ್ವದ ಸಾರ ಏನಂದರೆ ಎಲ್ಲವೂ ಒಂದೇ, ಅಟ್ ದಿ ಸೇಮ್ ಟೈಮ್ ಎಲ್ಲವೂ ಕೂಡ ಬೇರೆ ಬೇರೆನೂ ಕೂಡ ಹೌದು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಸಮುದ್ರ ಮತ್ತು ಸಮುದ್ರದಲ್ಲಿರುವಂಥ ಒಂದು ಲೋಟ ನೀರು ಎರಡೂ ಒಂದೇನೇ. ಸಮುದ್ರದಲ್ಲಿರುವಂಥ ನೀರು, ಒಂದು ಲೋಟದಲ್ಲಿರುವಂಥ ನೀರು ಎರಡೂ ಒಂದೇನೇ. ಯಾವುದರಲ್ಲಿ ಒಂದು ಅಂದರೆ ಗುಣದಲ್ಲಿ ಒಂದು. ಸಮುದ್ರದ ನೀರು ಉಪ್ಪು, ಲೋಟದಲ್ಲಿರುವಂಥ ನೀರು ಉಪ್ಪು. ಅಟ್ ದಿ ಸೇಮ್ ಟೈಮ್ ಸಮುದ್ರ ಬೇರೆ, ಲೋಟದಲ್ಲಿರುವಂಥ ನೀರು ಬೇರೆ. ಯಾವ ಪ್ರಕಾರ? ಸಮುದ್ರದಲ್ಲಿರುವಂಥ ನೀರು ಅಗಾಧವಾದದ್ದು, ಲೋಟದಲ್ಲಿರೋ ನೀರು ಇಷ್ಟೇ. ಹಾಗಾಗಿ ಅಟ್ ಎ ಟೈಮಲ್ಲಿ ಇದೆರಡು ಒಂದೇನೇ, ಅಟ್ ದಿ ಸೇಮ್ ಟೈಮ್ ಇದು ಬೇರೆ ಬೇರೆನೇ. ಇದು ಅಚಿಂತ್ಯ ಭೇದ ಅಭೇದ ತತ್ವ. ಇದನ್ನು ಚೈತನ್ಯ ಮಹಾಪ್ರಭು ಅವರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಲೀಲೆ, ನಾನು ಹೇಳ್ತಿರುವಂಥ ಪಾಠನೆಲ್ಲ ಹಾಗೆ ನೆನ್ಪಿಟ್ಕೊಳ್ಳಿ. ನಾನು ಒಂದೊಂದು ಲೀಲೆಯನ್ನು ನೆಕ್ಸ್ಟ್ ನಾನು ಹೆಂಗೆ ಪ್ರಶ್ನೆ ಮಾಡ್ತೇನೆ, ಚೈತನ್ಯ ಮಹಾಪ್ರಭು ಮಣ್ಣು ತಿಂದ್ರಲ್ಲ, ಆ ಮಣ್ಣು ತಿಂದಾಗ ನಮಗೊಂದು ಪಾಠವನ್ನು ಹೇಳ್ಕೊಟ್ಟಿದ್ದಾರೆ. ಆ ಪಾಠ ಏನು ಅಂತ ಕೇಳ್ತೀನಿ. ಆವಾಗ ನೀವು ಕೈ ಎತ್ತಬೇಕು, ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದೇ ಪ್ರಕಾರವಾಗಿ ಶೇಷನಗರ ಲೀಲೆಯಲ್ಲಿ ನಮಗೇನು ತಿಳುವಳಿಕೆ ಬರುತ್ತೆ, ಮತ್ತು ಭಗವಂತ ಹರಿನಾಮ ಸಂಕೀರ್ತನೆಯನ್ನು ಮನೆಯಲ್ಲಿ ಎಲ್ಲರೂ ಕೈಯಲ್ಲಿ ತಿಳುವಳಿಕೆಯನ್ನು ಕೊಡ್ತಾರಲ್ಲ, ಹೇಳಿಸ್ತಾರಲ್ವ, ಅದರಿಂದ ನಮಗೇನು ಪಾಠ, ನಾನೆಲ್ಲ ಒಂದೊಂದೊಂದೇ ಲಾಸ್ಟಲ್ಲಿ ಹೇಳ್ತಾ ಇರ್ತೀನಲ್ವ, ಅದನ್ನೆಲ್ಲ ನೀವು ಹೇಳಬೇಕು. ಓಕೆ. ನೆಕ್ಸ್ಟು, ಒಂದು ಸರಿ ಜಗನ್ನಾಥ್ ಮಿಶ್ರಾ ಅವ್ರ ಮನೆಗೆ ಬ್ರಾಹ್ಮಣರು ಬರ್ತಾರೆ, ತೀರ್ಥಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ. ಹಾಗೆ ಅವಾಗೆಲ್ಲ ಹೋಟೆಲ್ಸು ರೆಸ್ಟೋರೆಂಟ್ಸಲ್ಲಿ ಏನಿರಲ್ಲ, ನಡ್ಕೊಂಡೇ ಬರ್ತಾ ಇರ್ತಾರೆ. ಶುದ್ಧ ಬ್ರಾಹ್ಮಣರ ಮನೆಗೆ ಬಂದ್ಬಿಟ್ಟು ಅವರ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಆವಾಗ ಆತಿಥ್ಯವನ್ನು ಸ್ವೀಕರಿಸಬೇಕಾದ್ರೆ ಜಗನ್ನಾಥ್ ಮಿಶ್ರಾ ಅವ್ರ ಮನೆಗೆ ಒಬ್ಬ ಶುದ್ಧ ಬ್ರಾಹ್ಮಣ ಬರ್ತಾರೆ. ಬ್ರಾಹ್ಮಣ ಬಂದು ರಾತ್ರಿ ಸ್ವಲ್ಪ ತಡವಾಗಿರುತ್ತೆ, ಅವ್ರು ಭೋಜನ ಮಾಡಬೇಕಾಗುತ್ತೆ. ಕೆಲವು ಬ್ರಾಹ್ಮಣರು ಏನಂದರೆ ಇನ್ನೊಬ್ಬರು ಮಾಡಿದ್ದನ್ನು ತಗೊಳ್ಳೋದಿಲ್ಲ, ಅವರೇ ಸ್ವತಃ ಸ್ನಾನ ಮಾಡಿಕೊಂಡು ಮಡಿಯಿಂದ ಅಡುಗೆಯನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಅವ್ರು ಸ್ವೀಕರಿಸ್ತಾರೆ. ಈ ಪ್ರಕಾರವಾಗಿ ಏನು ಮಾಡಿದ್ರು, ಬ್ರಾಹ್ಮಣ ಬಂದಿದ್ದಾರೆ, ಜಗನ್ನಾಥ್ ಮಿಶ್ರಾ ಸಚಿಮಾತೆ ಅವ್ರನ್ನ ಬರಮಾಡಿಕೊಂಡು ಅವ್ರಿಗೆ ತುಂಬ ಚೆನ್ನಾಗಿ ಆತಿಥ್ಯವನ್ನು ಕೊಟ್ಟಿದ್ದಾರೆ. ಅವ್ರು ಅಡುಗೆ ಕೂಡ ಮಾಡ್ಕೊಂಡಿದ್ದಾರೆ. ಅಡುಗೆ ಮಾಡ್ಕೊಂಡು ಅವ್ರು ಏನು ಮಾಡಿದ್ದಾರೆ, ಊಟವನ್ನು ಮಾಡೋದಕ್ಕೆ ನೈವೇದ್ಯವನ್ನು ಇಡಬೇಕು. ನೈವೇದ್ಯ ಇಟ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಮಾಮೂಲಿ ನಾವು ನೈವೇದ್ಯ ಇಟ್ಬಿಟ್ಟು ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಜೊತೆಯಲ್ಲಿ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯ ಹಿತಾಯಚ ಶ್ಲೋಕ ಹೇಳ್ತೀವಲ್ಲ, ಆ ಶ್ಲೋಕ ಹೇಳಿದ ತಕ್ಷಣ ಆ ಮನೇಲಿರುವಂಥ ನಿಮ್ಮ ಚಿಕ್ಕ ಹುಡುಗ ಬೇಗ ಬರೋದು, ಅಲ್ಲಿರುವಂಥ ನೈವೇದ್ಯವನ್ನು ತಿಂದು ಬಿಡೋದು. ಮೊದಲನೇ ಸರಿ ಅನ್ನಿಸ್ತು, ಮಗು ಗೊತ್ತಿಲ್ಲದೆ ಬಂದು ತಿಂದ್ಬಿಟ್ಟಿದೆ, ಸರಿ ಆಯಿತು. ಅವ್ರು ಏನು ಮಾಡೋದು, ಇನ್ನೂ ಒಂದು ಸರಿ ಮತ್ತೆ ಅಡುಗೆ ಮಾಡಿದ್ರು. ಇನ್ನೊಂದು ಸರಿ ಅಡುಗೆ ಮಾಡಿಬಿಟ್ಟು ಮತ್ತೆ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯತೆ ಜಗದೀತಾಯ ಕೃಷ್ಣಾಯ ಅಂದಿದ ತಕ್ಷಣ ಮತ್ತೆ ಮಗು ಓಡಿ ಬರೋದು, ಅಲ್ಲಿರುವಂಥ ಭೋಗವನ್ನು ತಿನ್ನೋದು, ಮತ್ತೆ ಹೋಗ್ಬಿಡೋದು. ಬ್ರಾಹ್ಮಣರಿಗೆ ಸ್ವಲ್ಪ ಬೇಜಾರು ಆಯಿತು, ಪೋಷಕರಿಗೆ ಸ್ವಲ್ಪ ಕೋಪನೂ ಬಂತು. ಅವ್ರ ಪಾಪ ಈಗಲೇ ಟೈಮ್ ಆಗಿದೆ, ಹಸು ಆಗಿದೆ, ಇದು ನೋಡ್ರಿ ಈ ರೀತಿ ಮಾಡ್ತಾ ಇರ್ತೆ, ರೂಮಲ್ಲಿ ಲಾಕ್ ಮಾಡಿಬಿಟ್ರು. ಆ ಮಗುನ ರೂಮಲ್ಲಿ ಲಾಕ್ ಮಾಡಿಬಿಟ್ಟು ಏನು ಮಾಡಿದ್ರು, ಈಗ ಮತ್ತೆ ಮೂರನೇ ಸರಿ ಕಡೆಗೆ ಮೂರನೇ ಮುತ್ತಾಯ ಅಂತಲ್ಲ, ಫೈನಲ್ ಒಂದು ಸರಿ ಅಡುಗೆ ಮಾಡೇ ಬಿಟ್ರು. ನೈವೇದ್ಯ ಇಟ್ಟಿದ್ದಾರೆ, ಮತ್ತೆ ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯ ಹಿತಾಯ ಜಗದೀತಾಯ ಕೃಷ್ಣಾಯ ಅಂದ ತಕ್ಷಣ ಮತ್ತೆ ಅದು ಎಲ್ಲಿದ್ದೋ ನಿಮಗೆ ಗೊತ್ತಿಲ್ಲ, ಬಂದರು ಮತ್ತೆ ಅದರ ಭೋಗ ಮಾಡಿಬಿಟ್ರು. ಆವಾಗ ಬ್ರಾಹ್ಮಣ ಅಂದ್ಕೊಂಡು ಈ ದಿನ ನನಗೆ ಭಗವಂತನ ಕೃಪೆಯಿಂದ ನನಗೆ ಪ್ರಸಾದದ ವ್ಯವಸ್ಥೆ ಇಲ್ಲ ಅಂದ್ಕೊಂಡು ಅವ್ರು ಹಾಗೆ ಮಲ್ಕೋತಾರೆ. ಆದರೆ ಕನಸಿನಲ್ಲಿ ಭಗವಂತ ಬಂದು ಹೇಳ್ತಾರೆ, ನೀನು ನೈವೇದ್ಯ ಮಾಡಿ ನನ್ನನ್ನೇ ಕರಿತಾ ಇದೆಯಾ, ನಾನು ಬಂದರೆ ನೀನೇನು ಮಾಡ್ತಾ ಇದೆಯಾ, ಮೈಲಿಗೆ ಆಗೋಯ್ತು ಅಂತ ಹೇಳ್ತಾ ಇದೆಯಾ, ನಾನು ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ನಿನ್ನ ಆಹಾರವನ್ನು ನಾನು ಸ್ವೀಕರಿಸಿದ್ದೀನಿ ಅಂತ ಹೇಳಿದಾಗ ಅವ್ರಿಗೆ ತುಂಬ ಆನಂದವಾಗುತ್ತೆ. ಈ ಪ್ರಕಾರವಾಗಿ ಇದರಲ್ಲಿ ನಾವು ಕಲಿಯುವಂತಹ ಪಾಠ ಏನಂದರೆ, ನಾವೇನೇ ತಿನ್ನೋದಕ್ಕೂ ಮುಂಚೆ ಭಕ್ತಿ ಭಾವದಿಂದ ಮಾಡಬೇಕು, ಮಾಡಿದಿನ ಭಗವಂತನಿಗೆ ನೈವೇದ್ಯ ಮಾಡಬೇಕು. ಭಗವಂತ ಖಂಡಿತವಾಗ್ಲೂ ಬರ್ತಾನೆ, ಅವನು ಅದನ್ನು ಸ್ವೀಕರಿಸ್ತಾನೆ ಅನ್ನೋದು ಪಾಠ. ಅದು ನಾವೆಲ್ಲ ಮಾಡ್ತಾ ಇದ್ದೀವಿ. ಅದನ್ನು ಇನ್ನೂ ಸ್ವಲ್ಪ ಭಕ್ತಿ ಭಾವದಿಂದ ಮಾಡಿದ್ರೆ ಆ ಒಂದು ಪ್ರಸಾದ ನಮ್ಮನ್ನು ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೆ. ಸೊ ಇಲ್ಲಿವರೆಗೂ ಕೂಡ ಇವೆಲ್ಲವೂ ಕೂಡ ಬಾಲಲೀಲೆಗಳು, ಸರಿನಾ? ಈಗ ಇನ್ನು ಒಂದೇ ಒಂದು ಲೀಲೆ ಇದೆ, ಅದು ಪೌಗೊಂಡ ಲೀಲೆ, ಇನ್ನೊಂದು ಕೈಶೋರ ಲೀಲೆ.
ಇನ್ನು ಒಂದು ಲೀಲೆಯನ್ನು ಹೇಳ್ತಾ ಇವತ್ತಿನ ಸೆಷನ್ನ ನಾವೇನು ಮಾಡೋಣ, ಮುಗಿಸೋಣ. ಈಗ ನೆಕ್ಸ್ಟು ಚೈತನ್ಯ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಬಾಲಲೀಲೆ ಆಯ್ತಲ್ಲ, ಈಗ ಪೌಗಂಡ ಲೀಲೆ, ಕೈಶೋರ ಲೀಲೆ ಹೋಗೋಕ್ಕೆ ಮುಂಚೆ ಇನ್ನೊಂದು ಚೈತನ್ಯ ಚರಿತಾಮೃತ ಒಂದು ಮಾತನ್ನು ಹೇಳ್ತಾರೆ, ಒಂದು ಶ್ಲೋಕವನ್ನು ಹೇಳ್ತಾರೆ. ಏನಂದರೆ, ಕುಮನಃ ಸುಮನಃ ಸ್ವಂ ಹಿ ಯಾತಿ ಯಸ್ಯಾ ಪದಾಬ್ಜಯೋ ಸುಮನೋರ್ಪಣ ಮಾತ್ರೇಣ ತಂ ಚೈತನ್ಯ ಪ್ರಭುಂ ಭಜೆ. ಕೇವಲ ಚೈತನ್ಯ ಮಹಾಪ್ರಭುಗಳ ಪಾದಾರವಿಂದಕ್ಕೆ ಒಂದು ಪುಷ್ಪವನ್ನು ಅರ್ಪಣೆ ಮಾಡುವುದರಿಂದ ಕುಮನಃ, ಕುಮನಃ ಅಂದರೆ ಕೆಟ್ಟ ಬುದ್ಧಿ ಇರುವಂತಹ, ಕೆಟ್ಟ ಮನಸ್ಸಿರುವಂತಹ ವ್ಯಕ್ತಿ ಭಗವಂತನನ್ನ ಚೈತನ್ಯ ಮಹಾಪ್ರಭುಗಳಿಗೆ ಪಾದಾರಕ್ಕೆ ಒಂದು ಹೂವನ್ನು ಅರ್ಪಣೆ ಮಾಡೋದ್ರಿಂದ ಸುಮನಃ ಅವ್ರೇನಾಗ್ತಾರೆ ಅಂದರೆ, ಕುಬುದ್ಧಿ ಇರುವಂಥವರು ಸುಬುದ್ಧಿ, ಒಂದು ಒಳ್ಳೆಯ ಬುದ್ಧಿಗೆ ಅವರು ಏನಾಗ್ತಾರೆ ಬರ್ತಾರೆ ಅನ್ನೋದು ಒಂದು ಶ್ಲೋಕವನ್ನು ನಮಗೆ ಅವರು ತಿಳುವಳಿಕೆಯನ್ನು ಕೊಡ್ತಾರೆ. ಯಾವ ಪ್ರಕಾರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕಾದ್ರೆ, ಆಚಮನ ಮಾಡಬೇಕಾದ್ರೆ ಏನಂತೀವಿ? ಓಂ ಅಪವಿತ್ರೋ ಪವಿತ್ರೋ ವಾ ಸರ್ವಾವಸ್ಥಂ ಗತೋಪಿ ವಾ ಯಾ ಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯ ಅಭ್ಯಂತರ ಶುಚಿ. ಭಗವಂತ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡೋ ಮಾತ್ರದಿಂದ ಅಂತರಂಗದಲ್ಲಿ ಮತ್ತು ಬಹಿರಂಗವಾಗಿ ನಾವು ಶುದ್ಧಿ ಆಗ್ತೀವಿ. ಅದೇ ಪ್ರಕಾರವಾಗಿ ಚೈತನ್ಯ ಮಹಾಪ್ರಭುಗಳಿಗೆ ಒಂದು ಒಳ್ಳೆ ಮನಸ್ಥಿತಿಯಿಂದ ಒಂದು ಪುಷ್ಪವನ್ನು ಅರ್ಪಣೆ ಮಾಡಿದ್ರೆ ನಮಗೊಂದು ಒಳ್ಳೆ ಬುದ್ಧಿ ಪ್ರಾಪ್ತಿ ಆಗುತ್ತೆ. ಅದನ್ನು ಹೇಳ್ತಾ ಈ ಒಂದು ನೆಕ್ಸ್ಟ್ ಲೀಲೆಯನ್ನು ಅವರು ತಿಳುವಳಿಕೆ ನಮಗೆ ಕೊಡ್ತಾರೆ. ಕೈಶೋರ ಲೀಲೆ ಕೊನೆ ಲೀಲೆ 5 ನಿಮಿಷಕ್ಕೆ ಮುಗಿದೋಗುತ್ತೆ. ಈಗ ನಿಮಾಯ್ ಬೆಳೆದಿದ್ದಾನೆ, ಹುಡುಗ ಆಗಿದ್ದಾನೆ, ಅವನದು ಎಜುಕೇಷನ್ ಶುರುವಾಗಿದೆ, ಸರಿನಾ? ಅವ್ರದ್ದು ಎಜುಕೇಷನು ಶುರುವಾಗಿದೆ, ವಿದ್ಯಾಭ್ಯಾಸ, ಎಲ್ಲ ವಿದ್ಯಾಭ್ಯಾಸದಲ್ಲೂ ನಿಮಾಯ್ ತುಂಬ ಸ್ಟ್ರಾಂಗು. ಎಷ್ಟು ಬುದ್ಧಿವಂತ ಅಂದರೆ, ಅವರ ಗುರುಗಳು ಗಂಗಾದಾಸ್ ಪಂಡಿತ್ ಅಂತ, ಅವ್ರು ಏನೇನೆಲ್ಲ ವ್ಯಾಕರಣಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ರಲ್ಲ ಅದನ್ನು ಅವರು ಹೇಳ್ತಾ ಇದ್ರೆ ಇದನ್ನು ಹಾಗೆ ಕೇಳ್ತಾ ಎಲ್ಲ ಕೇಳಿಸ್ಕೊತಾ ಇದ್ರು. 12 ವರ್ಷದಲ್ಲಿ ಕಲಿಯುವಂತಹ ವ್ಯಾಕರಣಗಳನ್ನು ನಿಮಾಯ್ 10 ವರ್ಷ ಇರುವಾಗಲೇ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅವರು ತಿಳುವಳಿಕೆಯನ್ನು ಪಡ್ಕೊಂಡ್ಬಿಟ್ಟಿರ್ತಾರೆ. ಹೇಗೆ ಅಂದರೆ ಅವರು ಹೇಳ್ತಾ ಇರಬೇಕು, ಇವರು ಜಸ್ಟ್ ಇದನ್ನೇನು ಮಾಡಬೇಕು, ಕೇಳಿಸ್ತಾ ಇರಬೇಕು ಅಷ್ಟೇ. ಅವರಲ್ಲಿ ಒಂದು ಶಕ್ತಿ ಏನಂದರೆ ಅದು ಶ್ರುತಿಧರ ಅಂದರೆ ಏನೆಲ್ಲ ಹೇಳ್ತಿರಲ್ವಾ, ಹೇಳಿದನ್ನ ಹಾಗೆ ಕೇಳಿಸ್ಕೊಂಡು ಅದು ಹಂಗೆ ನೆನಪಲ್ಲಿ ಇಟ್ಕೊಳ್ಳೋದು. ಈ ಪ್ರಕಾರವಾಗಿ ನಿಮಾಯ್ ಏನಾದ ಅಂದರೆ, ವಿಶ್ವಂಭರ ಎಲ್ಲರಿಗೂ ಕೂಡ ಇಡೀ ಒಂದು ನವದ್ವೀಪದಲ್ಲಿ ಪಂಡಿತನಾದ, ಎಲ್ಲ ವ್ಯಾಕರಣಗಳನ್ನು ತಿಳುವಳಿಕೆ ಪಡೆಯೋದಲ್ಲ, ಆ ವ್ಯಾಕರಣಗಳನ್ನು ಬೋಧನೆ ಮಾಡುವಂತಹ ಶಿಕ್ಷಕ ಕೂಡ ಆದ. ಅಂತಹ ಸಂದರ್ಭದಲ್ಲಿ ಆ ಒಂದು ನವದ್ವೀಪಕ್ಕೆ ಒಮ್ಮೆ ಏನಾಗುತ್ತಂದರೆ, ಕೇಶವ ಕಾಶ್ಮೀರಿ ಅನ್ನುವಂಥ ಒಬ್ಬ ಪಂಡಿತ ಬರ್ತಾರೆ. ಈ ಲೀಲೆಯಲ್ಲಿ ಒಂದು ತುಂಬ ಚೆನ್ನಾಗಿರುವಂತಹ ಒಂದು ಪಾಠ ನಮಗಿದೆ, ಅದನ್ನು ನಾವು ಕಲ್ತ್ಕೊಳ್ಳೋಣ. ಕೇಶವ ಕಾಶ್ಮೀರಿ ಅನ್ನುವಂಥ ಒಬ್ಬ ಪಂಡಿತ, ಅವನಿಗೊಂದು ಬಿರುದಿರುತ್ತೆ ದಿಗ್ವಿಜಯ ಅಂತ. ದಿಗ್ವಿಜಯ ಅಂದರೆ ಆ ಪಂಡಿತನ ಹತ್ರ ಯಾರೂ ಕೂಡ ವ್ಯಾಕರಣದಲ್ಲಿ ವಾದದಲ್ಲಿ ಸೋಲಿಸ್ತವ್ರು ಯಾರೂ ಇಲ್ಲ. ಅವರು ಎಲ್ಲರನ್ನ ಕೂಡ ಸೋಲಿಸೋದು, ಸೋತಿರೋರು ಎಲ್ಲರ ಹೆಸರನ್ನ ಅವರು ಲಿಸ್ಟಲ್ಲಿ ಬರ್ಕೊಳ್ಳೋದು. ಇವರೆಲ್ಲರೂ ಕೂಡ ನನಗೆ ಶರಣಾಗತಿಯನ್ನು ತಗೊಂಡಿದ್ದಾರೆ, ನಾನು ದಿಗ್ವಿಜಯ, ನನ್ನನ್ನು ಯಾರೂ ಸೋಲಿಸಿಲ್ಲ ಅಂತ. ಯಾವಾಗ ಅವರು ನವದ್ವೀಪಕ್ಕೆ ಬರ್ತಾರಲ್ವಾ, ಇಲ್ಲಿರುವಂತಹ ಎಲ್ಲ ಪಂಡಿತರಿಗೆ ಒಂದು ಪ್ರಶ್ನೆ ಬಂದ್ಬಿಡುತ್ತೆ, ಈ ಬ್ರಾಹ್ಮಣನ ಹತ್ರ ಕೂತು ವಾದ ಮಾಡಿ ಗೆಲ್ಲುವಷ್ಟು ದೊಡ್ಡವರು ನಾವಲ್ಲ, ಆದರೆ ಅವ್ರು ಬಂದಾಗ ಯಾರಾದೊಬ್ರು ಹೋಗಲೇಬೇಕು, ರೆಪ್ರೆಸೆಂಟ್ ಮಾಡಲೇಬೇಕು. ಒಂದು ಯೋಚನೆ ಮಾಡ್ತಾರೆ, ನಾವು ದೊಡ್ಡವರು ಹೋಗಿ ಸೋತ್ರೆ ಚೆನ್ನಾಗಿರಲ್ಲ, ನಿಮ್ಮ ಇನ್ನು ಚಿಕ್ಕ ಹುಡುಗ ಅಲ್ವಾ, ಅವನು ಕಳಿಸ್ಬಿಡೋಣ. ಸೋತ್ರೆ ಚಿಕ್ಕ ಹುಡುಗ ಸೋತ ಅಂತ ಅಂದ್ಕೊಳ್ಳಿ, ಗೆದ್ದರೆ ಆ ನವದ್ವೀಪದಲ್ಲಿ ನಾವು ಒಬ್ಬ ಚಿಕ್ಕ ಹುಡುಗನೂ ಕೂಡ ಅವ್ರನ್ನ ಗೆದ್ದಿದ್ದಾರೆ ಅಂತ ಒಂದು ಬಿರುದಾರ ಬರಲಿ. ಈ ರೀತಿ ಯೋಚನೆ ಮಾಡಿ ಎಲ್ಲರೂ ಕೂಡ ನಿಮಾಯನ ಕಳಿಸ್ತಾರೆ. ನಿಮಾಯ 10 ವರ್ಷದ ಹುಡುಗ ಆ ಗಂಗಾ ನದಿ ತೀರದಲ್ಲಿ ಏನು ಮಾಡ್ತಾರೆ, ತನ್ನೆಲ್ಲ ಶಿಷ್ಯಂದರಿಗೆ ಪಾಠ ಪ್ರವಚನಗಳನ್ನು ಹೇಳ್ತಾ ಇರ್ತಾರೆ. ಆವಾಗ ಈ ಒಂದು ಕೇಶವ ಕಾಶ್ಮೀರಿನ ಅಲ್ಲಿ ಕಳಿಸ್ತಾರೆ. ಕೇಶವ ಕಾಶ್ಮೀರಿ ಹೋಗ್ತಾರೆ, ನೋಡಿದ ತಕ್ಷಣ ನಿಮಾಯಿ ಅವ್ರಿಗೆ ಪ್ರಣಾಮಗಳನ್ನು ಮಾಡ್ತಾರೆ. ತಕ್ಷಣ ಇವ್ರು ಹೇಳ್ತಾರೆ, ಓಹ್ ನೀನೇನಾ ನಿಮಾಯಿ, ವೇದ ವಾಕ್ಯಗಳನ್ನು ವ್ಯಾಕರಣಗಳನ್ನು ಚೆನ್ನಾಗಿ ತಿಳ್ಕೊಂಡವರು, ಎಲ್ಲರೂ ಕೂಡ ಹೇಳಿರೋರು, ನಿನ್ನ ಶಿಷ್ಯಂದರು ಕೂಡ ಅಷ್ಟೇ ತುಂಬ ಚತುರರಂತೆ ಇದರಲ್ಲಿ ಅಂತ ಸ್ವಲ್ಪ ಒಂಥರ ಸರ್ಕ್ಯಾಸ್ಟಿಮಾಗಿ ಒಂಥರ ಮಾತಾಡ್ತಾರೆ. ಆದರೆ ಇಲ್ಲ, ನಾನು ಆ ರೀತಿ ಏನಲ್ಲ, ನಾನೊಬ್ಬ ಚಿಕ್ಕ ಸಾಮಾನ್ಯ ಹುಡುಗ, ಇನ್ನೂ ಈಗ ತಾನೇ ಕಲಿತಾ ಇದ್ದೀನಿ, ಆದರೆ ನಿಮ್ಮಷ್ಟು ಪಂಡಿತ ಅಲ್ಲ, ವೇದಾಂತಿ ಅಲ್ಲ ನಾನು ಅಂತ ಹೇಳ್ತಾರೆ. ಆವಾಗ ಮಹಾಪ್ರಭುನೇ ತುಂಬ ಶಾರ್ಟಾಗಿ ನಾನು ಹೇಳ್ಬಿಡ್ತೀನಿ. ಮಹಾಪ್ರಭು ಒಂದು ರಿಕ್ವೆಸ್ಟ್ ಮಾಡ್ತಾರೆ, ನೀವು ಇಷ್ಟೊಂದು ಕವಿಗಳು ಅಂತ ಕೇಳಿದ್ದೀನಿ, ವೇದಾಂತಿಗಳು ಅಂತ ಕೇಳಿದ್ದೀನಿ, ಜ್ಞಾನಿಗಳು ಅಂತ ಕೇಳಿದ್ದೀನಿ, ಈ ಗಂಗಾ ನದಿಯನ್ನು ಕುರಿತು ಒಂದು ಕವಿತೆಯನ್ನು, ಒಂದು ಕವನವನ್ನು ಹೇಳಿ ಅಂತ ಹೇಳ್ತಾರೆ. ಆವಾಗ ಆ ಮಾತು ಕೇಳಿದ ತಕ್ಷಣ ಕೇಶವ ಕಾಶ್ಮೀರಿಯವರು ತಕ್ಷಣ
ಹೇಳಿದ ತಕ್ಷಣ ಯಾವುದೋ ಗಟ್ ಮಾಡ್ಕೊಂಡು ಬಂದಿದ್ದಲ್ಲ, ತಕ್ಷಣ ಅವ್ರು ಏನು ಮಾಡ್ತಾರೆ, 100 ಪದ್ಯಗಳನ್ನು ಗಂಗಾ ನದಿ ಮೇಲೆ ಹೇಳ್ಬಿಡ್ತಾರೆ. ಕಟ್ಟ ಕಟ್ಟಕ ಹೆಂಗೆ ಹೋಗ್ತಾರೆ, ಗಾಳಿ ಹೋಗುತ್ತಲ್ಲ, ಫ್ಯಾನ್ ಆನ್ ಮಾಡಿದ್ರೆ ಬುಸ್ ಅಂತ ಹೋಗುತ್ತಲ್ಲ, ಆ ಪ್ರಕಾರವಾಗಿ 100 ಪದ್ಯಗಳನ್ನು ಗಂಗಾ ನದಿ ಮೇಲೆ ಹೇಳ್ಬಿಡ್ತಾರೆ. ಎಲ್ಲರೂ ಆಶ್ಚರ್ಯಚಕಿತರಾಗ್ಬಿಡ್ತಾರೆ. ಆಗ ನಿಮಾಯ್ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಖುಷಿಯಾಗಿ, ಈ ರೀತಿ ಕವಿತೆಗಳನ್ನು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ, ನೀವು ಇಲ್ಲಾಂದರೆ ಸರಸ್ವತಿ ದೇವಿ ಇಬ್ಬರೇ ಹೇಳಬೇಕು, ಮತ್ತು ಅದು ನಿಮಗೆ ಬಿಟ್ಟರು ಬೇರೆ ಯಾರಿಗೂ ಅರ್ಥ ಆಗೋದೇ ಇಲ್ಲ ಅಂತಲೂ ಹೇಳ್ಬಿಡ್ತಾರೆ. ಅವರು 2 ಥರ ಹೇಳಿದ್ರು, ನಿಮ್ಮ ಥರ ಹೇಳೋದು ಯಾರೂ ಇಲ್ಲ, ಇದನ್ನು ನೀವು ಬಿಟ್ಟರೆ ಸರಸ್ವತಿನೇ ಹೇಳಬೇಕು, ಮತ್ತು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮನ್ನು ಬಿಟ್ಟರೆ ಯಾರಿಗೂ ಆಗಲ್ಲ ಅಂದರು. ಸರಿ, ಅದಾದಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸರಿ, ನೀವು ಹೇಳಿರೋದ್ರಲ್ಲಿ ಯಾವುದಾದ್ರು ಒಂದು ಶ್ಲೋಕವನ್ನು ನಮಗೆ ವಿವರಣೆಯನ್ನು ಕೊಡಿ ಅಂತ ಹೇಳ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಮೊದಲನೇದಾಗಿ ನಿಮ್ಗೆ ಇದು ಅರ್ಥ ಆಯಿತಾ, ಅರ್ಥ ಆದ್ಮೇಲೆ ವಿವರಣೆ ಬೇರೆ ಕೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ತಿಳುವಳಿಕೆ ಇರ್ಬೋದು. ಸರಿ ಆಯಿತು, ಯಾವ ಶ್ಲೋಕದ ವಿವರಣೆ ಕೊಡಬೇಕು ಹೇಳು ಅಂತಾರೆ. ಆವಾಗ ಏನು 100 ಶ್ಲೋಕ ಅವ್ರು ಹೇಳಿದ್ರಲ್ಲ ಗಾಳಿ ಥರ, ಅದೇ ಪ್ರಕಾರವಾಗಿ ಮನಸ್ಸಿನ ವೇಗದಲ್ಲಿ ನಿಮಾಯ್ ಹೇಳಿಬಿಟ್ಟು ಅದರಲ್ಲಿ ಈ ಒಂದು 90ನೇ ಶ್ಲೋಕ ಇದೆಯಲ್ಲ, ಈ ಶ್ಲೋಕದ ವಿವರಣೆಯನ್ನು ನೀವು ಕೊಡಿ, ಈ ಶ್ಲೋಕದಲ್ಲಿರುವಂಥ 5 ಗುಣಗಳು ಯಾವುದು, ಈ ಶ್ಲೋಕದಲ್ಲಿರುವಂಥ 5 ದೋಷಗಳು ಯಾವುದು ಅಂತ ಹೇಳ್ತಾರೆ. ಕೇಳಿದ ತಕ್ಷಣ ಅವ್ರಿಗೆ ಸ್ವಲ್ಪ ಗಾಳಿ ಬಂದಿದ್ದಾಗುತ್ತೆ. ನಾನಿಷ್ಟು ಸ್ಪೀಡಾಗಿ ಹೇಳಿದ್ದೀನಿ, ಹೇಳಿದ್ದೀನಲ್ಲ, ಹೇಳಿರೋದನ್ನ ನೆಕ್ಸ್ಟ್ ನನ್ನನ್ನು ರೀಕಾಲ್ ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಕೇಳೋ ಅಂಥವ್ರಿಗೆ ಸಾಮಾನ್ಯವಾಗಿ ನಾವು ಹೇಳೋರು 1 ಅವರ್ ಹೇಳ್ಬೋದು. 1 ಅವರ್ ಹೇಳಿದ್ಮೇಲೆ ಏನು ಅರ್ಥ ಇದೆ, ತುಂಬ ಚೆನ್ನಾಗಿ ಅರ್ಥ ಆಯ್ತು ಪ್ರಭು, ಎಷ್ಟು ಅರ್ಥ ಆಯ್ತು ಪ್ರಭು, ಎಷ್ಟು ಅರ್ಥ ಆಯ್ತಾನೆ, ಅದು ಅದ್ಭುತವಾಗಿತ್ತು ಪ್ರಭು. ಅಲ್ಲ, ಏನು ಅರ್ಥ ಇದೆ ಹೇಳೋಕ್ಕೆ ಆಗಲ್ಲ ಪ್ರಭು, ಯಾಕಂದರೆ ಯಾವುದು ನೆನಪಿರಲ್ಲ ಅಂತ ಅರ್ಥ. ಆದರೆ ನಿಮಾಯ್ ಅದನ್ನು ಹಾಗೆ ಸರಾಗವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಈ ಶ್ಲೋಕ ಹೇಳ್ಬಿಟ್ಟು, ಈ ಶ್ಲೋಕದಲ್ಲಿರುವಂತಹ 5 ಗುಣಗಳು 5 ದೋಷಗಳು ಅಂದಾಗ ಒಂದು ಕಡೆ ಕೋಪ ಬರುತ್ತೆ, ನನ್ನ ಶ್ಲೋಕದಲ್ಲಿ ದೋಷಗಳ. ಆವಾಗ ಅವ್ರು ಹೇಳ್ತಾರೆ ಯಾವುದೇ ದೋಷ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ನಿಮಾಯ್ ಏನು ಮಾಡ್ತಾರೆ ಅಂದರೆ, ಆ ಶ್ಲೋಕದಲ್ಲಿರುವಂಥ 5 ದೋಷಗಳನ್ನು 5 ಗುಣಗಳನ್ನು ಬಿಡಿಬಿಡಿಯಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ನಾನು ಹೇಳೋದಿಲ್ಲ ಇವಾಗ. ಆ ಥರ ಹೇಳಿದಾಗ ಅವ್ರಿಗೆ ನಿಜವಾಗ್ಲೂ ಕೂಡ ಆ ದಿಗ್ವಿಜಯ ಇದ್ನಲ್ಲ, ಅವನ ಮುಖ ಹಾಗೆ ಕೆಳಗಡೆ ಬೀಳುತ್ತೆ. ಅದು ತಕ್ಷಣ ಅವ್ರು ಏನು ಮಾಡ್ತಾರೆ, ಅಲ್ಲಿ ಎಲ್ಲರೂ ಕೂಡ ತುಂಬ ಜೋರಾಗಿ ನಿಮಗೆ ಜೈಕಾರವನ್ನು ಹಾಕ್ತಾರೆ. ಅವ್ರು ತಕ್ಷಣ ಅಲ್ಲಿಂದ ಹೊರಟುಬಿಟ್ಟು ಅವರು ತುಂಬ ದುಃಖ ಪಡ್ತಾರೆ. ನಾನು ಸರಸ್ವತಿ ವರಪುತ್ರ, ದಿಗ್ವಿಜಯ, ಪಾಂಡಿತ್ಯವನ್ನು ಎಲ್ಲ ಗೆದ್ದನು, ಒಬ್ಬ ಸಾಮಾನ್ಯ ಹುಡುಗ, ವ್ಯಾಕರಣ ಗೊತ್ತಿದ್ದಂಥ ಹುಡುಗನ ಕೈ ಸೋತು ಬಂದಲ್ಲ, ಏನಿದು ಸರಸ್ವತಿ ದೇವಿ ಅಂತ ಪ್ರಾರ್ಥನೆಯನ್ನು ಮಾಡಿದ್ರೆ ಸರಸ್ವತಿ ಬಂದು ಹೇಳ್ತಾರೆ, ನೀನು ಹೋಗಿದ್ದು ಸಾಮಾನ್ಯವಾದಂಥ ಹುಡುಗನ ಹತ್ರ ಅಲ್ಲಪ್ಪ, ನನಗೇ ಗುರುಗಳಾದಂತಹ ಭಗವಂತನ ಹತ್ರಕ್ಕೆ ಹೋಗ್ಬಿಟ್ಟು ನೀನು ಈ ವಿಚಾರವನ್ನು ಮುಂದೆ ಇಟ್ಟಿದ್ದೀಯಲ್ಲ, ಹಾಗಾಗಿ ಮೊದಲು ಹೋಗಿ ಅವ್ರಿಗೆ ನೀನು ಕ್ಷಮೆಯನ್ನು ಕೇಳು ಅಂತ ಹೇಳ್ತಾರೆ. ತಕ್ಷಣ ಅವರು ಮೊದಲು ಕ್ಷಮೆಯನ್ನು ಕೇಳ್ತಾರೆ. ಆವಾಗ ನಿಮಾಯ್ ಖಂಡಿತ ಅವ್ರಿಗೆ ಹೊಗಳುತ್ತಾರೆ. ಇಷ್ಟು ತರುವ 5 ದೋಷಗಳನ್ನು ನೋಡಿದ್ರಲ್ಲ, ನಂತರ 95 ಗುಣಗಳನ್ನು ಹೇಳಿ, ನೀವು ನಿಜವಾಗ್ಲೂ ತುಂಬ ಪಂಡಿತರು, ನಿಮ್ಮಲ್ಲಿರೋ ಇಷ್ಟೊಂದು ಜ್ಞಾನ ಇದೆ, ನನಗೆ ನಿಜವಾಗ್ಲೂ ಏನೂ ಜ್ಞಾನ ಇಲ್ಲ ಅಂತ ಅವ್ರಿಗೆ ಮತ್ತೆ ಪ್ರಶಂಸೆಯನ್ನು ಮಾಡ್ತಾರೆ. ಇದರಲ್ಲಿ ಕಲಿಯುವಂತಹ ತಾತ್ಪರ್ಯ ಏನು ಗೊತ್ತಾ? ತಾತ್ಪರ್ಯ ಏನಂದರೆ, ನಮ್ಮಲ್ಲಿ ಎಷ್ಟೊಂದು ಕೆಲವರಲ್ಲಿ ಕೆಲವೊಂದು ನಿಪುಣತೆ ಇರುತ್ತೆ. ಆ ನಿಪುಣತೆ ಸಮಸ್ಯೆ ಅಲ್ಲ, ಆದರೆ ನಿಪುಣತೆ ಇದೆ ಎಂದು ಮೆರೆಯೋದಿದೆಯಲ್ವಾ, ಗರ್ವ ಇದೆಯಲ್ವಾ, ಅದು ಸಮಸ್ಯೆ. ಆ ಗರ್ವ ಯಾವಾಗ ಬರುತ್ತಲ್ಲ, ಅದಕ್ಕೆ ದೊಡ್ಡವರು ಒಂದು ಮಾತನ್ನು ಹೇಳ್ತಾರೆ, ನಿನ್ನಲ್ಲಿ ತುಂಬ ಜ್ಞಾನ ಇದೆ, ಆದರೆ ಸ್ವಲ್ಪ ಅಹಂಕಾರ ಇದೆ. ಹಾಗಾಗಿ ತುಂಬ ಜ್ಞಾನ ಪ್ಲಸ್ ಅಹಂಕಾರ ಈಕ್ವಲ್ಸ್ ಟು ಅಜ್ಞಾನ. ಎಷ್ಟೇ ಜ್ಞಾನ ಇದ್ರೂ ಕೂಡ ಸ್ವಲ್ಪ ಅಹಂಕಾರ ಇತ್ತಂದರೆ ಅದು ಅಜ್ಞಾನ ಅಂತ ಅರ್ಥ. ಆದರೆ ನಿನಗೆ ಜ್ಞಾನ ಇದೆ, ಸ್ವಲ್ಪನೇ ಇದೆ, ಜ್ಞಾನ ಇದೆ, ಆದರೆ ಜೊತೆಯಲ್ಲಿ ಸ್ವಲ್ಪ ವಿನಯ ಇದೆ, ಅದು ಈಕ್ವಲ್ಸ್ ಟು ವಿಜ್ಞಾನ. ಕೃಷ್ಣ ಪ್ರಜ್ಞೆ ಅನ್ನೋದು ಜ್ಞಾನ ಮಾತ್ರ ಅಲ್ಲ, ಇದು ವಿಜ್ಞಾನ, ಥಿಯರಿಟಿಕಲ್ ಪ್ಲಸ್ ಪ್ರಾಕ್ಟಿಕಲ್. ಹಾಗಾಗಿ ಈ ಒಂದು ಪಾಠದಲ್ಲಿ ನಾವು ಕಲಿಬೇಕಾದ್ರೆ, ನಮ್ಮಲ್ಲೂ ಕೂಡ ಎಷ್ಟೊಂದು ವಿಚಾರಗಳು ಕೃಷ್ಣ ಪ್ರಜ್ಞೆಗೆ ಬಂದಮೇಲೆ, ನಾನು ಈ ಸೇವೆ ತುಂಬ ಚೆನ್ನಾಗಿ ಮಾಡ್ತೀನಿ, ಈ ಸೇವೆ ನಾನು ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ, ಇದು ನಾನೇ ಮಾಡಬೇಕು, ಎಕ್ಸ್ಪರ್ಟ್ ನಾನೇ ಅದರಲ್ಲಿ. ಈ ಒಂದು ಅಜ್ಞಾನ, ಈ ಒಂದು ಅಹಂಕಾರ ಒಮ್ಮೆ ಬಂದರೆ ಕೃಷ್ಣನಿಗೆ ಅದು ಇಷ್ಟ ಆಗಲ್ಲ. ತಕ್ಷಣ ಆ ಒಂದು ಜ್ಞಾನವನ್ನು, ಆ ಒಂದು ಅಹಂಕಾರವನ್ನು ಮುರಿಯೋದಕ್ಕೋಸ್ಕರ ಯಾವ ಪ್ರಕಾರವಾಗಿ ಸರಸ್ವತಿ ದೇವಿನೇ ಖುದ್ದಾಗಿ ನಿಮಾಯ್ ಹುಡುಗನ ಮುಖಾಂತರವಾಗಿ ಆ ಒಂದು ಕೇಶವ ಕಾಶ್ಮೀರಿಯ ಒಂದು ಅಜ್ಞಾನವನ್ನು, ಅಹಂಕಾರವನ್ನು, ದರ್ಪವನ್ನು ಮುರಿದ್ರಲ್ವ, ಭಗವಂತ ನಮ್ಮನ್ನು ಕೂಡ ನೀಟಾಗಿ ಮುರಿಸಿ ಪಕ್ಕಕ್ಕೆ ಇಡ್ತಾರೆ. ಆದರೆ ಯಾವಾಗ ಮತ್ತೆ ಅದೇ ಕೇಶವ ಕಾಶ್ಮೀರಿ ನನ್ನಿಂದ ತಪ್ಪಾಯಿತು ಅಂತ ಒಬ್ಬರು ಶರಣಾಗತಿಯನ್ನು ತಗೋತಾರಲ್ವಾ, ಆವಾಗ ಮತ್ತೆ ಒಂದು ಜ್ಞಾನವನ್ನು ಮತ್ತೆ ಭಗವಂತನೇ ಪ್ರಾಪ್ತಿ ಮಾಡ್ತಾನೆ. ಯಾವಾಗ ನಾವು ಅಹಂಕಾರದಲ್ಲಿ ಜ್ಞಾನ ಇದೆ ಅಂತ
ವೈಷ್ಣವರಲ್ಲಿ ಖುದ್ದಾಗಿ ಭಗವಂತನ ಮುಂದೆ ಹೋಗ್ಬಿಟ್ಟು ಇವರು ಅಪರಾಧವನ್ನು ಮಾಡಿದ್ರೆ, ವೈಷ್ಣವರ ಮುಂದೆ ಅಪರಾಧ ಮಾಡಿದ್ರೆ ನಿಮ್ಗೆ ಎಷ್ಟೇ ಗೊತ್ತಿದ್ರೂ ಕೂಡ ನಿಮ್ಮ ಬಾಯಲ್ಲಿ ಏನೂ ಬರೋದಿಲ್ಲ. ಅದಕ್ಕೆ ಚೈತನ್ಯ ಮಹಾಪ್ರಭುದೇ ಒಂದು ಕತೆ ನಿಮಗೆ ಗೊತ್ತಿದೆ. ದಕ್ಷಿಣ ಭಾರತದ ಬ್ರಾಹ್ಮಣ ಏನೂ ಗೊತ್ತಿಲ್ಲ, ಭಗವದ್ಗೀತೆನ ಉಲ್ಟಾ ಪುಲ್ಟಾ ಇಟ್ಕೊಂಡಿರ್ತಾರೆ, ಯಾವುದು ಸರಿ ಓದಕ್ಕೆ ಬರಲ್ಲ. ಆದರೆ ಭಗವಂತನಿಗೆ ಅಪಾರವಾದಂಥ ಭಕ್ತಿ ಇದೆ, ಜ್ಞಾನ ಇದೆ, ಅಪಾರವಾದಂಥ ಭಾವ ಇದೆ. ಭಗವಂತ ಅವ್ರನ್ನ ತಬ್ಕೋತಾರೆ. ಅದೇ ಕೇಶವ ಕಾಶ್ಮೀರಿಗೆ ತುಂಬ ಜ್ಞಾನ ಇದೆ, ಆದರೆ ಅಹಂಕಾರನೂ ಇದೆ, ಅವ್ರನ್ನ ತಪ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ಮೂಕಾಂ ಕರೋತಿ ವಾಚಾಲಂ ಪಂಗುಂ ಲಾಂಗಯತೆ ಗಿರಿಂ. ಗುರುಗಳ ಮೇಲೆ ಭಕ್ತಿ, ಜ್ಞಾನ, ವಿನಯ, ವಿಧೇಯತೆ ಇದ್ದರೆ ಒಬ್ಬ ಮೂಗನೂ ಕೂಡ ಮಾತಾಡ್ತಾನಂತೆ, ಎಷ್ಟು ಬೇಕಾದ್ರೂ ಮಾತಾಡ್ತಾನೆ. ಆ ಪಾಠವನ್ನು ನಾವು ಕಲಿತಾ ನಾವು ಕೂಡ ಚೈತನ್ಯ ಮಹಾಪ್ರಭುಗಳಿಗೆ ಅದೇ ಪ್ರಕಾರ ನಮ್ಮಲ್ಲಿ ಏನಾದ್ರು ಒಂದು ಇತ್ತಂದರೆ ಅದು ಭಗವಂತನೇ ಕೊಟ್ಟಿದ್ದು, ಆ ಭಗವಂತ ಕೊಟ್ಟಿದ್ದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಭಗವಂತನಿಗೆ ಶರಣಾಗತಿಯನ್ನು ತಗೊಂಡ್ರೆ ಅದು ಸಾರ್ಥಕವಾಗುತ್ತೆ ಅಂತ ಒಂದು ಪಾಠವನ್ನು ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಒಂದು ಕಥೆಯನ್ನು ಮುಗಿಸೋಣ. ಶ್ರೀ ಶ್ರೀ ಚೈತನ್ಯ ಚರಿತಾಮೃತ ಕಿ, ಚೈತನ್ಯ ಮಹಾಪ್ರಭು ಕಿ, ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಕಿ, ಶೀಲ ಪ್ರಭುಪಾದ ಕಿ. ಸೊ ಪ್ರಶ್ನೆ ಕೇಳೋಕ್ಕೆ ಕಾಮೆಂಟ್ಸ್ಗೆ ಟೈಮ್ ಇಲ್ಲ, ಆದರೆ ನಾನೇ ಕೆಲವೊಂದು ಹೇಳಿದ್ನಲ್ಲ, ಲೆಸನ್ಸ್ ಟು ಬಿ ಲರ್ನ್ಡ್, ನಾನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರವನ್ನು ಕೈ ಎತ್ತಿ ನಾನು ಹೇಳ್ತೀನಿ. ಒಂದು 6 ಪ್ರಶ್ನೆ ಕೇಳ್ತೀನಿ, 2-3 ನಿಮಿಷದಲ್ಲಿ ಮುಗಿದೋಗುತ್ತೆ. ಓಕೆನಾ? ಹಾಂ, ಎಸ್, ಓಕೆ. ಇವತ್ತಿನ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆ ಅಥವಾ ಎನಿ ಕಾಮೆಂಟ್ಸ್, ಅನಿಸಿಕೆ ಕಾಮೆಂಟ್ಸ್ ಒಂದೇ, ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಟೇಕ್ ಅವೇ, ಇವತ್ತಿನ ಪ್ರವಚನದಲ್ಲಿ ಏನು ಪಾಠ ಕಲಿತೆ ಅನ್ನೋದಿತ್ತಂದರೆ ನೀವು ಕೇಳಬಹುದು. ಎರಡು ಚೈತನ್ಯ ಕೇಳಿದ್ರೆ, ಬ್ರಹ್ಮ ಚೈತನ್ಯ, ಪ್ರಭು ಚೈತನ್ಯ. these two judgments ಬೇರೆ ಬೇರೆನಾ ಇಲ್ಲ ಒಂದೇ ಒಬ್ಬರೇನಾ? ಇಲ್ಲ, ನಾನು ಈ ವಿಚಾರನ ನಾನು ನೆನಪಿಲ್ಲ, ನಾನು ಇದನ್ನು ಹೇಳಿಲ್ಲ. ನಾನು ಹೇಳಿದ್ದೇನೆಂದರೆ ಚೈತನ್ಯ ಚರಿತಾಮೃತ ಒಂದು. ನೀವು ಹೇಳಿಲ್ಲ. ಹಾಂ, ಓಕೆ ಓಕೆ, ಸ್ಪೀಕಿಂಗ್ ಫ್ರಮ್ ದ ಓಕೆ. ಐ ಹರ್ಡ್ ಬ್ರಹ್ಮ ಚೈತನ್ಯ, ಓಕೆ, ಚೈತನ್ಯ ಮಹಾಪ್ರಭು. ಮಹಾಪ್ರಭು. ಓಕೆ ಓಕೆ ಓಕೆ. ಸೊ ಇವರಿಬ್ರು ಯಾರು ಸೇಮಾ ಇಲ್ಲ ಬೇರೆ ಬೇರೆ? ಓಕೆ, ನಾವು ಚೈತನ್ಯ ಮಹಾಪ್ರಭು ಹೆಸರನ್ನ ಕೇಳಿದ್ದೀನಿ, ಬ್ರಹ್ಮನ್ ಅನ್ನೋ ಹೆಸರನ್ನು ಕೂಡ ಕೇಳಿದ್ದೀನಿ. ಬ್ರಹ್ಮ ಚೈತನ್ಯ ಅನ್ನೋದನ್ನು ನಾನು ಕೇಳಿಲ್ಲ ಪ್ರಭು, ಫಸ್ಟ್ ಟೈಮ್ ನಾನು ಕೂಡ ಕೇಳ್ತಾ ಇರೋದು. ಸೊ ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾರಾದರೂ ತಿಳುವಳಿಕೆ ಇರೋರು, ಗೊತ್ತಿರೋರು ಅದನ್ನು ಹೇಳ್ಬೋದು. ಮದನ್ ಮೋಹನ್ ಅಥವಾ ಯಾರಿಗಾರು ಗೊತ್ತಿದೆಯಾ ಸಭೆಯಲ್ಲಿ? ಬಟ್ ಅರೆ ನಾನು ಇದ್ರ ಬಗ್ಗೆ ತಿಳುವಳಿಕೆನ ಪಡ್ಕೊಂಡು ಪ್ರಭು, ನಾನು ತಿಳುವಳಿಕೆ ಪಡ್ಕೊಂಡು ನೆಕ್ಸ್ಟ್ ವೀಕು ಈ ಕಡೆ ಬಂದಾಗ ನನಗೆ ಅದನ್ನು ಹೇಳ್ತೀನಿ ಪ್ರಭು. ಥ್ಯಾಂಕ್ ಯು ಪ್ರಭು. ಓಕೆ, ಬೇರೆ ಏನಾದರೂ ಪ್ರಶ್ನೆ, ಎನಿ ಕಾಮೆಂಟ್ಸ್ ಅಥವಾ ಎನಿ ಟೇಕ್ ಅವೇ? ಒಂದು ಪ್ರಶ್ನೆ ಕೇಳಿದ್ರೆ, ನೀವು ಅಧಿಕೃತ ಅಂತ ಹೇಳ್ತೀರಾ ಕೆಲವು ಕಡೆ, ಅಧಿಕೃತ ಯಾರು ಮಾಡೋದು? ಆ ಸರ್ಟಿಫಿಕೇಟ್ ಅಪ್ರೂವಲ್ ಯಾರು ಕೊಡೋದು? ಪ್ರತಿಯೊಂದಕ್ಕೂ ಕೂಡ ನಾವು ಅಧಿಕೃತವನ್ನೇ ನೋಡ್ತೀವಲ್ವಾ, ಆ ಅಧಿಕೃತವನ್ನು ಅಪ್ರೂವಲ್ ಮಾಡೋದು ಯಾರು ಅನ್ನೋದಕ್ಕೆ ನಾವು ಮೂಲವಾಗಿ ಅಧಿಕೃತವಾಗಿರೋದನ್ನು ನಾವೇನನ್ನು ಕರಿತೀವಿ ಅಂದರೆ ವೇದಗಳು ಅಂತ ಕರಿತೀವಿ. ಅಧಿಕೃತವಾದದನ್ನು ವೇದಗಳು ಅಥವಾ ಶಾಸ್ತ್ರಗಳು ಅಂತ ಕರಿತೀವಿ. ಆ ವೇದಗಳನ್ನು ಮತ್ತು ಶಾಸ್ತ್ರಗಳನ್ನು ತಾಯಿಗೆ ಹೋಲಿಸ್ತಾರೆ. ವೇದಗಳನ್ನು ಮತ್ತು ಶಾಸ್ತ್ರಗಳನ್ನು ತಾಯಿಗೆ ಹೋಲಿಸ್ತಾರೆ. ಯಾವ ಪ್ರಕಾರವಾಗಿ ಅಂದರೆ, ಈಗ ನನ್ನ ತಂದೆ ಯಾರು ಅನ್ನೋದನ್ನು ಅಧಿಕೃತವಾಗಿ ಹೇಳಬೇಕು. ಕೃಷ್ಣ ಯಾರು ಅನ್ನೋದನ್ನು ಅಧಿಕೃತವಾಗಿ ಹೇಳಬೇಕು. ನನ್ನ ತಂದೆ ಯಾರು ಅಂತ ಅಧಿಕೃತವಾಗಿ ಯಾರು ಹೇಳಬೇಕು ಅಂದರೆ ನನ್ನ ತಾಯಿ ಹೇಳಬೇಕು. ಸೊ ತಾಯಿ ಅಧಿಕೃತ, ಸರಿನಾ? ತಾಯಿ ಬಿಟ್ಟು ಬೇರೆ ಯಾರು ಕೂಡ ನನ್ನ ತಂದೆ ಯಾರು ಅಂತ ಹೇಳೋಕ್ಕಾಗಲ್ಲ. ಅದೇ ಪ್ರಕಾರವಾಗಿ ಅಧಿಕೃತವಾಗಿ ಕೃಷ್ಣ ಯಾರು ಅಂದರೆ ಅದು ವೇದಗಳೇ ಹೇಳಬೇಕು. ಹಾಗಾಗಿ ನಮಗೆ ಅಧಿಕೃತವಾದಂತಹ ಮೂಲವನ್ನು ನಾವು ಯಾವಾಗಲೂ ಕೂಡ ವೇದಗಳಿಗೆ ನಾವು ಹೋಲಿಸ್ತೀವಿ. ಆ ವೇದಗಳನ್ನು ರಚನೆ ಮಾಡಿದವರು ವೇದವ್ಯಾಸರು. ಅದೇ ವೇದವ್ಯಾಸರ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ವೇದವ್ಯಾಸರು, ಮಾಧ್ವರು, ಮಧ್ವಾಚಾರ್ಯರು, ಅದೇ ಪರಂಪರೆಯಲ್ಲಿ ಬಂದಂಥ ಎಲ್ಲ ದಾಸರು, ಶ್ರೇಷ್ಠರು, ಚೈತನ್ಯ ಮಹಾಪ್ರಭುಗಳು, ಶೀಲ ಪ್ರಭುಪಾದರು, ಅದೇ ಒಂದು ಸಂಪ್ರದಾಯಕ್ಕೆ ನಾವು ಹೊಂದಿರೋರು. ಹಾಗಾಗಿ ಇದು ಅಧಿಕೃತವಾದಂತಹ ಪರಂಪರೆ ಅಂತ ನಾವಿಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್. ಓಕೆ, ಏನಾದ್ರು ಟೇಕ್ ಅವೇ ಹೇಳ್ತೀರಾ ಯಾರಾದರೂ? ಇವತ್ತಿನ ಪ್ರವಚನದಲ್ಲಿ ಏನು ಪಾಠ ಕಲ್ತ್ರಿ ಅಂತ? ಎಸ್ ಪ್ರಭು, ಪ್ಲೀಸ್.
ಫಸ್ಟು ಲೆಸನ್ ಬಂದ್ಬಿಟ್ಟು ಪ್ರಭುಗಳ ಪಾದದಲ್ಲಿ ಶಂಖಚಕ್ರ ಓಡಾಟ ಅದು ಫಸ್ಟ್. ಒಂದು ನಿಮಿಷ, ಅದು ನಾನು ಪ್ರಶ್ನೆ ಕೇಳ್ತೀನಿ, ಅವ್ರು ಆನ್ಸರ್ ಮಾಡ್ತಾರೆ. ನಂದು ಏನು ರಿಕ್ವೆಸ್ಟ್ ಇತ್ತಂದರೆ ನಿಮಗೆ ಅಂದರೆ ಪರ್ಸ್ನಲಿ ವಾಟ್ ಈಸ್ ದಿ ಟೇಕ್ ಅವೇ. ಫಾರ್ ಎಕ್ಸಾಂಪಲ್ ನನ್ನನ್ನು ಕೇಳಿದಾಗ ಇವತ್ತಿನ ಕಥೆಯಲ್ಲಿ ಒಂದು ಬ್ರಾಹ್ಮಣರು ಬಂದಾಗ ಅವರು ನೈವೇದ್ಯ ಮಾಡಿ ಭಗವಂತನಿಗೆ ಇಟ್ಟಾಗ ಭಗವಂತ ಬಂದು ಅದನ್ನು ಸ್ವೀಕರಿಸಿದ್ರು. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್. ಏನೇ ಮಾಡಿದ್ರು ಕೂಡ ಭಗವಂತ ನೈವೇದ್ಯ ಮಾಡಿದ್ರೆ ನಾನು ಟ್ರೈ ಮಾಡ್ತೀನಿ. ದಟ್ ಈಸ್ ದಿ ಪರ್ಸ್ನಲ್ ಟೇಕ್ ಅವೇ. ಸೊ ಆ ಥರ ಏನಾರು ಇತ್ತಂತ ಹೇಳಿ ಈ ಲೆಸನ್ಸ್ ನಮ್ಮ ಕ್ವಶನ್ ಅವ್ರಿಗಿದೆಯಲ್ವ, ನೀವೇ ಹೇಳ್ಬಿಟ್ರೆ ಆಮೇಲೆ ಅವ್ರಿಗೆ ಪ್ರಶ್ನೆ ಕೇಳೋಕ್ಕಾಗಲ್ಲ ಅಂತ ಅಷ್ಟೇ. ಪ್ಲೀಸ್ ಡೋಂಟ್ ಮೈಂಡ್. ಹಾಂ, ಖಂಡಿತ ನೀವು ಹೇಳಿದ್ರಲ್ಲ ಪ್ರಭು, ಅದನ್ನು ಸಾರಾಂಶವನ್ನೇ ನೀವು ಆಮೇಲೆ ಖಂಡಿತವಾಗ್ಲೂ ಹೇಳ್ಬೋದು. ಓಕೆನಾ? ಈಗಲೇ ಹೇಳ್ಬಿಟ್ರೆ ಅವ್ರಿಗೆ ಆನ್ಸರ್ ಬೇಗ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ ಅಷ್ಟೇ. ಓಕೆ, ಎಸ್, ನಾನೇ ಪ್ರಶ್ನೆ ಕೇಳ್ತೀನಿ. ಚೈತನ್ಯ ಚರಿತಾಮೃತವನ್ನು ಬರೆದವರು ಯಾರು? ಕೈ ಎತ್ತಿ. ಫಸ್ಟ್ ಕೈ ಎತ್ತಿದ್ರು ಅವ್ರನ್ನೇ ಕೇಳಿ. ಎಸ್, ಚೈತನ್ಯ ಚರಿತಾಮೃತ ಬರೆದಿದ್ದಾರು? ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ. ಜ್ವರಗೆ ಒಂದು ಅರಿವಲ್ಲಿ ಹೇಳಿ. ಈ ಗಿಫ್ಟ್ ನಿಮಗೆ, ಓಕೆನಾ? ಆಮೇಲೆ ಒಟ್ಟಿಗೆ ಕೊಡ್ತೀನಿ. ನೆಕ್ಸ್ಟು ಭಗವಂತನ ಚೈತನ್ಯ ಮಹಾಪ್ರಭುಗಳ ಪಾದದಲ್ಲಿ ಇದ್ದಂತಹ ಮಿನಿಮಮ್ 5 ಚಿಹ್ನೆಗಳು ಯಾವುದು? ಕೈ ಎತ್ತಿ. ಪಾದದಲ್ಲಿ ಇದ್ದಂತಹ 5 ಚಿಹ್ನೆಗಳು ಯಾವುದು? ಪ್ರಭುನೇ ಕೇಳೋಣ, ಯಾಕಂದರೆ ಅವರು ತುಂಬ ಚೆನ್ನಾಗಿ ಪ್ರವಚನ ಕೇಳಿದರೆ ಅವ್ರಿಗೆ. ಎಸ್ ಪ್ರಭು, 5 ಚಿಹ್ನೆಗಳು ಯಾವುದ್ಯಾವುದು? ಚಕ್ರ ಗದಾ 3 ಆಯಿತು. ಮೂರೇ ಆಯಿತು. ಓಕೆ, ಯಾರು ಹೇಳ್ತೀರಾ? ಎಸ್, ಎಸ್, ಶಂಖ ಚಕ್ರ ಗದಾ ಪದ್ಮ ಚಾಮರ ಅಂಕುಶ. ಇಷ್ಟು 5. ಇನ್ನೂ ತುಂಬ ಇರುತ್ತೆ, ಆದರೆ ಈ 5. ಸೊ ಮಂಜು ಪ್ರಭು ಒಂದ್ಸರಿ ಜ್ವರ ಹರಿಬೋಲ್ ಹೇಳಿ. ಸೊ ಗೌರಪೂರ್ಣಿಮಾ ಪ್ರಯುಕ್ತ ನಿಮಗೆ ಚೈತನ್ಯ ಮಹಾಪ್ರಭುದ ಬುಕ್ಕು ಗಿಫ್ಟ್. ಎಸ್, ನೆಕ್ಸ್ಟ್ ಚೈತನ್ಯ ಮಹಾಪ್ರಭುಗಳ ಮೊದಲನೇ ಲೀಲೆಯಲ್ಲಿ ನಾಮಕರಣ ಲೀಲೆಯಲ್ಲಿ ನೀಲಾಂಬರ ಚಕ್ರವರ್ತಿಯವರು ಅವರಿಗೆ ಒಂದು ಹೆಸರನ್ನು ಇಡ್ತಾರೆ. ಆ ಹೆಸರು ಏನು ಮತ್ತು ಆ ಹೆಸರಿನ ಅರ್ಥ ಏನು? ಎಸ್, ಈ ಹುಡುಗಿನ ಕೇಳಿ. ನಿನ್ನ ಹೆಸರೇನಮ್ಮ? ವಸುಂಧರ. ಹಾಂ, ನೀಲಾಂಬರ ಚಕ್ರವರ್ತಿ ಅವರು ಏನು ಹೆಸರನ್ನು ಇಡ್ತಾರೆ? ವಿಶ್ವಂಬರ. ಅದರ ಅರ್ಥ ಏನು? ಎಸ್, 3 ಜಗತ್ತನ್ನು ಧಾರಣೆ ಮಾಡಿದರ ಜೊತೆಲಿ ಪೋಷಣೆಯನ್ನು ಮಾಡ್ತಾರೆ. ವಸುದವ್ರಿಗೆ ಜೋರಾಗಿ ಹರಿಬಲ್ ಹೇಳಿ. ಈ ಗಿಫ್ಟು ನಿಮಗೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ನಾಮಕರಣ ಸಂಸ್ಕಾರ ಆದಮೇಲೆ ಮಕ್ಕಳಿಗೆ ಒಂದು ಟ್ರೆಡಿಷ್ನಲಾಗಿ ಒಂದು ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ಆ್ಯಕ್ಟಿವಿಟೀಸ್ನ ಮಾಡಿದಾಗ ತುಂಬ ವಸ್ತುಗಳನ್ನೆಲ್ಲ ಇಟ್ಟಿರ್ತಾರೆ. ಒಂದು 3-4 ವಸ್ತುಗಳು ಯಾವುದು ಅಂತ ಹೇಳಿಬಿಟ್ಟು ಆಮೇಲೆ ವಿಶ್ವಂಬರ ಯಾವುದನ್ನು ಆಯ್ಕೆ ಮಾಡ್ಕೋತಾರೆ ಅಂತ ಹೇಳಬೇಕು. ಲಾಸ್ಟಲ್ಲಿರುತ್ತೆ ಹುಡುಗ. ಎಸ್, ನೀನು ಎಸ್. ಹಾಂ, ಏನೇನು ವಸ್ತುಗಳು ಇಟ್ಟಿದ್ರು, ವಿಶ್ವಂಬರು ಏನೇನೋ ತಗೊಂಡ್ರು. ಎಸ್, ಬೆಳ್ಳಿ ಬಂಗಾರ ಆಭರಣ ಎಲ್ಲ ಇಟ್ಟಿದ್ರು. ಭಾಗವತವನ್ನು ಇಟ್ಟಿದ್ರು. ವಿಶ್ವಂಬರು ಯಾವುದನ್ನು ತಗೊಂಡ್ರು? ಭಾಗವತ, ಶ್ರೀಮದ್ ಭಾಗವತವನ್ನು ತಗೊಂಡ್ರು. ನಿನ್ನ ಹೆಸರು? ಈಶ್ವರ್ಗೆ ಜ್ವರ ಅರಿಬಲ್ ಹೇಳಿ. ಈ ಗಿಫ್ಟು ನಿಮಗೆ. ನೆಕ್ಸ್ಟು ಮೂರನೇ ಲೀಲೆಯಲ್ಲಿ ಮಹಾಪ್ರಭು ಎಲ್ಲರ ಕೈಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿಸ್ತಾ ಇದ್ರು ಅಂತ ನಾವು ನೋಡಿದ್ವಿ. ಈ ಲೀಲೆಯಲ್ಲಿ ನಾವು ಕಲಿತಂತಹ ಪಾಠ ಏನು? ನಾನೊಂದು ಲೆಸನ್ ಹೇಳಿದೆ. ಪ್ರಭು ಫಸ್ಟ್ ಕೈ ಎತ್ತಿದ್ರು. ಎಸ್ ಪ್ರಭು. ಹರಿನಾಮ ಸಂಕೀರ್ತನೆ ಯಾರ ಮನೆಯಲ್ಲಿ ಇರುತ್ತೆ ಎಲ್ಲ ಸಂತೋಷ. ಎಕ್ಸಾಕ್ಟ್. ಯಾವಾಗ ಮಹಾಪ್ರಭು ಹರಿನಾಮ ಸಂಕೀರ್ತನೆ ಹೇಳಿಸ್ತಾ ಅವ್ರ ಮನೆಯಲ್ಲಿ ಯಾವಾಗಲೂ ಮಂಗಳಕರವಾಗಿತ್ತು, ಸುಖ ಸಂತೋಷದಿಂದ ಕೂಡಿತು. ಅದೇ ಪ್ರಕಾರ ನಮ್ಮ ಮನೆಯಲ್ಲಿ ಯಾವಾಗಲೂ ಮಹಾಮಂತ್ರ ಜಪ ಮಾಡ್ತಾ ಇದ್ರೆ ಆ ಮನೆಯಲ್ಲಿ ಏನಿರುತ್ತೆ? ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಪ್ರಭು ನಿಮ್ಮ ಹೆಸರು? ರಾಘವೇಂದ್ರ ಪ್ರಭು. ಜೋರ ಹರಿಬೋಲ್ ಹೇಳಿ. ಈ ಗಿಫ್ಟು ನಿಮಗೆ. ಓಕೆ, 4ನೇ ಲೀಲೆ. ಮಹಾಪ್ರಭು ಅಂಗಳದಲ್ಲಿ ಆಟ ಆಡಬೇಕಂದ್ರೆ ಒಂದು ದೊಡ್ಡದಾದಂಥ ಹಾವು ಬಂದಿತ್ತು, ಸರಿನಾ? ಆ ಹಾವು ಬಂದಾಗ ಆ ಹಾವು ಯಾರು? ಅದಾದಮೇಲೆ ಆ ಹಾವು ಹೊರಟ ನಂತರ ಅಲ್ಲಿದ್ದಂತೆಲ್ಲ ಹಿರಿಯರು ಅವ್ರಿಗೆ ಯಾವ ರೀತಿ ಆಶೀರ್ವಾದವನ್ನು ಮಾಡಿದ್ರು? ಈಗ ನೋಡಿ 2 ಪ್ರಶ್ನೆ. ಆ ಹಾವು ಯಾರು? ಆಮೇಲೆ ಅವ್ರು ಏನಂತ ಬ್ಲೆಸ್ ಮಾಡಿದ್ರು? ಒಂದನ್ನು ಹೇಳಿದ್ರು ಸಾಕು.
ಕೈ ಎತ್ತಿ, ಫಸ್ಟ್ ಕೈ ಎತ್ತಿ. ಮಾತಾಜಿ ನೀವು ಹೇಳಿ, ಹೋಗಿ ಕಟ್ತಿದ್ರಲ್ಲ. ಹಾಂ, ಹಾವು ಶೇಷನಾಗ. ಗರುಡ ಪುರಾಣ, ಗರುಡ ಮಂತ್ರವನ್ನು ಹೇಳಿದ್ರು, ವಿಷ್ಣು ನಾಮಗಳನ್ನು ಹೇಳಿದ್ರು. ಏನಂತ ಆಶೀರ್ವಾದ ಮಾಡಿದ್ರು? ಎಷ್ಟು ಚಂದ ನೀವು ಹೇಳಿ, ಚಿರಂಜೀವಿಯಾಗು ನೀನು ಅಂತ ಅವರು ಆಶೀರ್ವಾದ ಮಾಡಿದ್ರು. ಮಾತಾಜಿಗೊಂದು ಬುಕ್ಕು, ಚಂದಗೊಂದು ಬುಕ್ಕು, ನನ್ನ ಹತ್ರ ಉಳಿದಿದ್ದು ಒಂದೇ ಬುಕ್ಕು. ಸರಿನಾ? ಇನ್ನೊಂದೇ ಪುಸ್ತಕ ಇದೆ, ಒಂದೇ ಪ್ರಶ್ನೆ. ಹೌದಾ? ಓಕೆ, ತುಂಬ ಥ್ಯಾಂಕ್ಸ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಥೆಯನ್ನು ಕೇಳಿದ್ದಕ್ಕೆ, ಈ ಒಂದು ಅವಕಾಶ ಕೊಟ್ಟದಕ್ಕೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ. ಮೊದಲನೇದಾಗಿ ಯಾರ್ಯಾರು ಸರಿಯಾದ ಉತ್ತರ ಹೇಳಿದಿರಿ ಅವರೆಲ್ಲ ಬಂದು ಇಲ್ಲಿ ಪುಸ್ತಕ ಕಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ನನ್ನ ಜೊತೆ ಇದ್ದಾರೆ ಎಸ್ ಲೋಕನಾಥ್ ಪ್ರಭು. ಅಲ್ಲ, ಅವರು ಪ್ರಭು ಒಬ್ಬರು ಅವ್ರ ಕಡೆಯಿಂದ ಪುಸ್ತಕ ಕೊಡ್ಸೋಣ. ಪ್ರಭು ಬನ್ನಿ ಪ್ರಭು, ದಯವಿಟ್ಟು. ನಿಷ್ಕಾಮ ಮಾತಾಜಿ, ನಿಮಗೂ ವೆಲ್ಕಮ್. ಬನ್ನಿ ಮಾತಾಜಿ, ನೀವು. ಯಾರ್ಯಾರು ಆನ್ಸರ್ ಮಾಡ್ತಿಲ್ಲ ಅವರೆಲ್ಲರೂ ಬನ್ನಿ. ರಾಘವೇಂದ್ರ ಪ್ರಭು, ವಿಜಯ ಪ್ರಭು, ನೀವು ಬನ್ನಿ ದಯವಿಟ್ಟು. ಇಲ್ಲ, ಬನ್ನಿ, ನೀವು ಉತ್ತರ ಹೇಳಿ. ದಯವಿಟ್ಟು ಬನ್ನಿ ಪ್ರಭು, ಬನ್ನಿ. ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ. ಮಂಗಳ ಮಾತಾಜಿ ಬನ್ನಿ. ಇನ್ಯಾರು ಹೇಳಿದ್ರು ಉತ್ತರ? ಅಷ್ಟೇ ಅಲ್ಲ, ಹೇಳ್ತಾ ಇರ್ಬೇಕು ಹರೇ ಕೃಷ್ಣ ಮಹಾಮಂತ್ರ. ತಗೊಳ್ಳಿ ಪ್ರಭು. ಇಲ್ಲ, ಓದಿ ಪ್ರಭು. ಸೊ ಹಿಸ್ ಗ್ರೇಸ್ ಲೋಕಬಂಧು ಜಗನ್ನಾಥ ದಾಸ್ ಪ್ರಭು ಬಹಳ ಚೆನ್ನಾಗಿ ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಚರಿತಾಮೃತ ಮತ್ತು ಚೈತನ್ಯ ಭಾಗವತ ಎರಡನ್ನೂ ಸಹ ಒಗ್ಗೂಡಿಸಿ ಚೈತನ್ಯ ಮಹಾಪ್ರಭುಗಳ ಬಾಲ್ಯ ಲೀಲೆಗಳು ಮತ್ತು ಅದರಿಂದ ನಾವೇನು ಅರ್ಥ ಮಾಡಿಕೊಳ್ಬೇಕು ಮತ್ತು ಅಳವಡಿಸ್ಕೊಳ್ಬೇಕು ಇವುಗಳ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ಕೃತಜ್ಞತೆಯನ್ನು ಅರ್ಪಣೆ ಮಾಡೋಣ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ ರಾಮ.